ಒಂದು ಎಫೆಸದವರಿಗೆ ಬರೆದ ಪತ್ರ, ಶ್ರೀ ಪೌಲನು ಬರೆದಂತ ಪತ್ರ, ಅಪೊಸ್ತಲನಾದ ಪೌಲನು ಬರೆದಂತ 13 ಪತ್ರಿಕೆಗಳಲ್ಲಿ ಅತೀ ಪ್ರಾಮುಖ್ಯವಾದ ಪತ್ರವಾಗಿರುತ್ತದೆ ಈ ಪತ್ರಿಕೆ ಅಥವಾ ಈ ಪತ್ರ. ಆದ ಕಾರಣ ಇದರ ಆಂತರಿಕ ಅರ್ಥಗಳನ್ನು ನಾವು ತಿಳ್ಕೊಳ್ಳುವುದು ಬಹಳ ಬಹಳ ಗಂಭೀರವಾದ ವಿಷಯ. ಯಾಕಂದ್ರೆ ಇದು ಹಳೆಯೊಡಂಬಡಿಕೆಯ ಕಾಲದಲ್ಲಿ ಯಾವ ಪ್ರವಾದಿಗಳಿಗೂ ದೇವರು ಪ್ರಕಟಿಸದೇ ಇದ್ದಂತ ಗುಪ್ತವಾದಂತ ರಹಸ್ಯವಾಗಿದ್ದಂತ ಸಂಗತಿ ಪೌಲನಿಗೆ ದೇವರು ತಿಳಿಯಪಡಿಸಿದನೆಂಬುದಾಗಿ ಪೌಲನು ತಾನೇ ಈ ಪತ್ರದಲ್ಲಿ ಸಾಕ್ಷೀಕರಿಸ್ತಾನೆ. ಈ ಪತ್ರದಲ್ಲಿ 5 ಬಾರಿ ರಹಸ್ಯ, ಗುಪ್ತವಾಗಿದ್ದ ಸತ್ಯಾರ್ಥವು ಎಂಬುದಾಗಿ ಪೌಲನು ಪ್ರಕಟಿಸ್ತಾನೆ. ಬೇರೆ ಯಾವ ಅಪೊಸ್ತಲರಿಗೂ ಪ್ರಕಟಿಸದೆ, ಹಳೆಯೊಡಂಬಡಿಕೆ ಭಕ್ತರಿಗೆ ಮಾತ್ರ ಅಲ್ಲ ನೋಡ್ರಿ, ಹೊಸ ಒಡಂಬಡಿಕೆಯ ಬೇರೆ ಅಪೊಸ್ತಲರಿಗೂ ಪ್ರಕಟಿಸದೆ ಪೌಲನಿಗೆ ಮಾತ್ರವಾಗಿ ಈ ಅತಿಶ್ರೇಷ್ಠವಾದ ರಹಸ್ಯವನ್ನ, ಗುಟ್ಟನ್ನ ರಟ್ಟುಪಡಿಸಿದ ಕರ್ತನಿಗೆ ಸ್ತೋತ್ರವಾಗಲಿ. ಪೌಲನು ಕರ್ತನ ದೊಡ್ಡ ವಿರೋಧಿಯಾಗಿದ್ದ, ಸಭೆಯ ಹಿಂಸಕನಾಗಿದ್ದ. ಇವೆಲ್ಲ ನಮಗೆ ಹೊಸ ಒಡಂಬಡಿಕೆಯನ್ನ ಓದುವಾಗ, ಪ್ರತ್ಯೇಕವಾಗಿ ಅಪೊಸ್ತಲರ ಕೃತಿಗಳನ್ನು ಓದುವ ನಮಗೆ ಗೊತ್ತಾಗ್ತದೆ. ಆದರೆ ಈ ಪೌಲನನ್ನೇ ಕರ್ತನು ಆರಿಸಿ ಪ್ರತ್ಯೇಕಪಡಿಸಿಕೊಂಡು ನೇಮಿಸಿಕೊಂಡು ಈ ಒಂದು ಗುಪ್ತವಾಗಿದ್ದಂತ ಇತರ ಅಪೊಸ್ತಲರಿಗೆ, 12 ಮಂದಿ ಅಪೊಸ್ತಲರಿಗೂ ಪ್ರಕಟಿಸದೇ ಇದ್ದಂತ ಆ ಒಂದು ಗುಪ್ತಕಾರವಾದಂತ ಸಂಗತಿ, ಸತ್ಯಾರ್ಥಗಳು ಪೌಲನ ಮೂಲಕ ಯಾವಾಗಲೂ ಭೂಮಿಯ ಮೇಲಿರುವಂತ ಅಥವಾ ಕ್ರಿಸ್ತನ ಪ್ರತ್ಯಕ್ಷತೆಯವರೆಗೂ ಭೂಮಿಯ ಮೇಲಿರುವಂತ ಸಭೆಗೆ ದೇವರು ತಿಳಿಯಪಡಿಸಿದನೆಂದು ಹೇಳುವಾಗ ಇದು ಗಂಭೀರವಾದ ಒಂದು ಸಂಗತಿ, ಯಾವುದಲ್ವೇ? ಮತ್ತು ಈ ಪತ್ರ ಎಫೆಸದವರಿಗೆ ಬರೆದ ಪತ್ರ, ಎಫೆಸ ಪಟ್ಟಣದಲ್ಲಿದ್ದಂತ ವಿಶ್ವಾಸಿಗಳಿಗೆ, ಅದರಲ್ಲಿಯೂ ಆ ವಿಶ್ವಾಸಿಗಳಲ್ಲಿ ಬಹುತೇಕ ಜನರು ಅನ್ಯ ಜನರಾಗಿದ್ದವರು, ಕೆಲವರು ಮಾತ್ರ ಯೂದ ಸಂಪ್ರದಾಯದಿಂದ, ಪದ್ಧತಿಯಿಂದ, ಹಿನ್ನೆಲೆಯಿಂದ ಬಂದರು. ಆದರೆ ಹೆಚ್ಚು ಕಡಿಮೆ ಎಲ್ಲರೂ ಒಂದು ಹೇಳಿದ್ರು ತಪ್ಪಾಗದು, ಬಹುತೇಕ ಜನರು ಅನ್ಯ ಜನಾಂಗದವರಾಗಿದ್ದರು. ಇದು ಕೂಡ ಈ ಪತ್ರದಲ್ಲಿ ಪೌಲನು ಪ್ರಕಟಿಸ್ತಾನೆ. ಇದು ನಾವು ಮುಂದಕ್ಕೆ ನೋಡುವಾಗ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತಿನ ನಮ್ಮ ಅಧ್ಯಯನದಲ್ಲಿ ನಾವು 10ನೇ ವಚನದಿಂದ 11ನೇ ವಚನದಿಂದ ಧ್ಯಾನ ಮಾಡಲಿಕ್ಕಿದ್ದೇವೆ. 2ನೇ ಅಧ್ಯಾಯದ 11ನೇ ವಚನದಿಂದ ಓದಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಎಷ್ಟರವರೆಗೆ ನಮಗೆ ಇವತ್ತು ಮುಗಿಸ್ಲಿಕ್ಕೆ ಸಾಧ್ಯ, ಒಂದು ವೇಳೆ 2ನೇ ಅಧ್ಯಾಯ ಮುಗಿಸಿಕೊಳ್ಳಲಿಕ್ಕೆ ಆಗದಿರಬಹುದು, ಆದರೂ ನಾವು ಪ್ರಯತ್ನಿಸೋಣ. ಯಾಕಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಅನೇಕ ಸತ್ಯಾರ್ಥಗಳು, ಗುಟ್ಟು ರಹಸ್ಯಗಳು ಪೌಲನ ಮೂಲಕ ಈ ಪತ್ರದಲ್ಲಿ ದೇವರು ಪವಿತ್ರಾತ್ಮನ ಮೂಲಕ ನಮಗೆ ಪ್ರಕಟಿಸಿದ್ದಾನೆ. ಆದ ಕಾರಣ ನಾವು ಪ್ರಾರ್ಥನಾ ಪೂರ್ವಕವಾಗಿ ಈ ಪತ್ರವನ್ನ, ಅಂದರೆ ಪತ್ರದಲ್ಲಿ ಇರತಕ್ಕಂಥ ಮುಖ್ಯವಾದಂಥ ಸಂಗತಿಗಳು ಎಲ್ಲವನ್ನು ಕುಲಕುಶವಾಗಿ ವಚನವಾಗಿ ಧ್ಯಾನ ಮಾಡಿಕೊಳ್ಳೋದಕ್ಕೆ ನಮಗೆ ಸಮಯ ಸಾಲದು. ಆದ ಕಾರಣ ಮುಖ್ಯವಾದ ಅಂಶಗಳನ್ನ ಮಾತ್ರ ನಾವು ಧ್ಯಾನಿಸುವವರಾಗಿರ್ತೇವೆ. ಆದ ಕಾರಣ ಒಂದು ನಿಮಿಷ ನಾವು ತಲೆಬಾಗಿ ಪ್ರಾರ್ಥಿಸೋಣವೇ? ಪ್ರೀತಿ ಸ್ವರೂಪನಾದ ದೇವರೇ, ಈ ಒಂದು ಸಂಜೆಯ ವೇಳೆಯಲ್ಲಿ ನಿನ್ನ ಭಕ್ತರಾದ ನಾವುಗಳು, ನಿನ್ನ ಮಕ್ಕಳಾದ ನಾವುಗಳು, ಸೇವಕರುಗಳಾದ ನಾವುಗಳು ಸಭೆಯಾಗಿ ನಾವು ಅಲ್ಲಿ ಕೂತುಕೊಂಡು ಅಥವಾ ಸೇರಿಕೊಂಡು ನಿನ್ನ ವಚನವನ್ನು ಕಲಿಯುವಾಗ, ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯ ನಮಗೆ ಬೇಕು. ನಿನ್ನ ವಾಕ್ಯದ ಬೆಳಕು, ನಿನ್ನ ಆತ್ಮನ ಬೆಳಕು ಈ ವಾಕ್ಯಗಳ ಮೇಲೆ ನೀನು ಚೆಲ್ಲಬೇಕು. ನಮ್ಮ ಮನೋನೇತ್ರಗಳನ್ನು ನೀನು ತೆರೆಯಬೇಕು. ನಾವು ಗ್ರಹಿಸಿಕೊಳ್ಳುವವರಾಗುವಂತೆ ನಮಗೆ ಜ್ಞಾನೇಂದ್ರಿಯಗಳನ್ನ ನೀನು ಬೆಳಗಿಸಬೇಕು. ಕರ್ತನಾದ ಯೇಸುವೆ, ಹೇಳುವಂತ ನನಗೂ ಕೇಳಿಸಿಕೊಳ್ಳುವಂತ ನಿನ್ನ ಮಕ್ಕಳಿಗೆ ನಾವು ಒಟ್ಟಾಗಿ ಆತ್ಮೀಕ ಜೀವಿತದಲ್ಲಿ ಅಭಿವೃದ್ಧಿ ಹೊಂದಿ ಕ್ರಿಸ್ತನ ತಲೆಯವರೆಗೂ, ಅಥವಾ ಕ್ರಿಸ್ತನ ಎಂಬ ತಲೆಯವರೆಗೂ, ಶಿರಸ್ಸಿನವರೆಗೂ ನಾವು ಬೆಳೆಯಬೇಕು. ನಾವು ಪ್ರಾಯಸ್ಥರಾಗಬೇಕು. ನಾವು ಕಟ್ಟಲ್ಪಡಬೇಕು. ಅದಕ್ಕಾಗಿ ನಮಗೆ ಸಹಾಯ ಮಾಡು. ನಾವು ನಂಬುತ್ತೇವೆ ನಿನ್ನ ಆತ್ಮನ ನಮಗೆ ಸಹಾಯ ಮಾಡುತ್ತಾ ಇದೆ ಎಂಬುದಾಗಿ. ಹಾಗೆ ಮಾಡುವುದಕ್ಕಾಗಿ ಮತ್ತೊಮ್ಮೆ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.
ಓಕೆ, ಈಗ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 11ನೇ ವಚನ. Let's read from the book of Ephesians chapter 2 and verse 11 onwards, and we have already looked all the other verses, chapter 1 through chapter 2 and verse 10. Now we will read from verse 11. Therefore remember that at the time you Gentiles in the flesh called the uncircumcision by what is called the circumcision, which is made in the flesh by hands. Verse 12. Remember that you were at that time separated from Christ, alienated from the commonwealth of Israel, and strangers to the covenants of promise, having no hope and without God in the world. 11 ಮತ್ತು 11ನೇ ವಚನ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. 12ನೇ ವಚನ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ರಿಮೆಂಬರ್, ಜ್ಞಾಪಕ ಮಾಡಿಕೊಳ್ಳಿರಿ. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 12ನೇ ವಚನ ಕೊನೆಗೊಳ್ಳುವಂಥದ್ದು ಜ್ಞಾಪಕ ಮಾಡಿಕೊಳ್ಳಿರಿ. ಇಂಗ್ಲಿಷ್ನಲ್ಲಿ ರಿಮೆಂಬರ್ ಎಂಬ ಪದ ಆರಂಭದಲ್ಲಿ 12ನೇ ವಚನದ ಆರಂಭದಲ್ಲಿ ಇದೆ. ಜೀವನದಲ್ಲಿ ದೇವರ ಮಕ್ಕಳಾದ ನಾವು ಅನೇಕ ಬಾರಿ ಏನು ಜ್ಞಾಪಕ ಮಾಡಿಕೊಳ್ಳಬೇಕು ಅದನ್ನ ಮರೆತು ಬಿಡುತ್ತೇವೆ. ಅದು ಯಾವುದನ್ನು ನಾವು ಮರೆಯಬೇಕು ಅದನ್ನ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಎಂಥ ಒಂದು ವಿರೋಧಾಭಾಸ ಅಲ್ವಾ? ಆದರೆ ಪೌಲನು ಈ ಪತ್ರದ ಮೂಲಕವಾಗಿ ಎಫೆಸ ವಿಶ್ವಾಸಿಗಳಿಗೆ ಜ್ಞಾಪಕ ಪಡಿಸಿಕೊಳ್ಳುವಂತ ಒಂದು ಸತ್ಯಾರ್ಥ, ಈ ಗುಟ್ಟುಗಳು, ಈ ಸತ್ಯಗಳು, ಈ ಒಂದು ಪ್ರಕಟಣೆಗಳು ನೀವು ಯಾವತ್ತೂ ಜೀವನದಲ್ಲಿ ಮರೆಯಬಾರದು. ಕ್ರಿಸ್ತ ನಂಬಿಕೆಯನ್ನು ಅನುಸರಿಸುವ ನೀವು, ದೇವರ ಮಕ್ಕಳಾದ ನಾವು ಜೀವನದಲ್ಲಿ ಯಾವತ್ತೂ ನೆನಪು ಮಾಡಿಕೊಳ್ಳಬೇಕಾದ, ಯಾವಾಗಲೂ ಮನನ ಮಾಡಿಕೊಳ್ಳಬೇಕಾದ, ಧ್ಯಾನಿಸಿಕೊಳ್ಳಬೇಕಾದ, ಜ್ಞಾಪಕದಲ್ಲಿ ಇಟ್ಕೊಳ್ಳಬೇಕಾದ ಸಂಗತಿಗಳ ಕುರಿತು ಇಲ್ಲಿ ಪೌಲ ಹೇಳ್ತಾ ಇದ್ದ ನೋಡ್ರಿ. ಸೊ ಇಲ್ಲಿ ಈ ಒಂದು ಪತ್ರದಲ್ಲಿ, ಅಂದ್ರೆ ನಮ್ಮ ಈ ಒಂದು ಅಧ್ಯಯನದಲ್ಲಿ 3 ಪದಗಳು ಮುಖ್ಯವಾಗಿ ನಾನು ಉಪಯೋಗಿಸಿದ್ದೇನೆ. ಅದು ನಮ್ಮ ಆ ಒಂದು ಫ್ಲೈಯರ್ನಲ್ಲಿ ಅಥವಾ ನಮ್ಮ ಒಂದು ಜಾಹೀರಾತಿನಲ್ಲಿ ಇದೆ. ಅದು ನಾವು ಕೂತುಕೊಳ್ಳಿರಿ, ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ, ಯಾರಲ್ಲಿ ಕೂತುಕೊಂಡಿದ್ದೇವೆ ಎಂಬುದು ಒಂದು. ಎರಡನೇದು, ನಾವು ನಡೆಯಬೇಕು. ಹೇಗೆ ನಡೆಯಬೇಕು ಈ ಲೋಕ ಜೀವನದಲ್ಲಿ, ನಂಬಿಕೆಯ ನಡತೆಯ ಕುರಿತಾಗಿ ಎರಡನೇದು. ಮೂರನೇದು, ನಾವು ನಿಲ್ಲಬೇಕು. ನಾವು ಯಾಕೆ ನಿಲ್ಲಬೇಕು, ಎಲ್ಲಿ ನಿಲ್ಲಬೇಕು, ಹೇಗೆ ನಿಲ್ಲಬೇಕು, ಎಲ್ಲಿವರೆಗೂ ನಿಲ್ಲಬೇಕು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿದೆ. ಈ 3 ಮುಖ್ಯವಾದ ಪದಗಳ ಅಡಿಪಾಯದಲ್ಲಿ ಈ ಪತ್ರವು ಬರೆಯಲಾಗಿದೆ. ಪೌಲನು 6 ಅಧ್ಯಾಯಗಳಿವೆ. ಈ 6 ಅಧ್ಯಾಯಗಳ ಮುಖ್ಯ ಅಂಶ ಈ 3 ಪದಗಳಲ್ಲಿ ಇವೆ. ಈಗ ನಾವು ಧ್ಯಾನಿಸುತ್ತಿರುವುದು ಕೂಡ ನಮ್ಮ ಸ್ಥಾನ, ನಾವು ಎಲ್ಲಿದ್ದೇವೆ, ನಾವು ಎಲ್ಲಿ ಕೂತುಕೊಂಡಿದ್ದೇವೆ, ನಾವು ಯಾರಲ್ಲಿ ಇದ್ದೇವೆ ಎಂಬುದು ಬಹಳ ಮುಖ್ಯವಾದ ಅಂಶ. ಈಗ ಇಲ್ಲಿ 11ನೇ ವಚನದಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ನಾವು ಕ್ರಿಸ್ತನಲ್ಲಿ ನಮ್ಮನ್ನು ದೇವರು ಪರಲೋಕ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಆತನ ಸಿಂಹಾಸನ ಜೊತೆಯಾಗಿ ಸಿಂಹಾಸನದ ಬಳಿಯಲ್ಲಿ ನಮ್ಮನ್ನು ದೇವರ ಬಲಪಾರ್ಶ್ವದಲ್ಲಿ ಕೂಡಿಸಿದ್ದಾನೆ ಎಂದು ಹೇಳಿದ್ದ ನಂತರ 2ನೇ ಅಧ್ಯಾಯದ 8, 9, 10 ವಾಕ್ಯಗಳಲ್ಲಿ ನಾವು ನೋಡಿದ್ದೇವೆ ಕಳೆದ ಸಂಚಿಕೆಯಲ್ಲಿ.
11ನೇ ವಾಕ್ಯಕ್ಕೆ ಬರುವಾಗ ಪೌಲ್ ಹೇಳುತ್ತಾನೆ, ಆದ್ರೆ ನಿಮ್ಮ ಪೂರ್ವ ಸ್ಥಿತಿಯನ್ನು ನೀವು ಮರೆಯಬೇಡಿರಿ, ನೆನಪು ಮಾಡಿಕೊಳ್ಳಿರಿ. ನೀವು ಹಿಂದೆ ಯಾವ ರೀತಿಯಲ್ಲಿ ಇದ್ದೀರಿ, ಹೇಗೆ ಇದ್ದೀರಿ, ನಿಮ್ಮ ಸ್ಥಿತಿ ಹೇಗಿತ್ತು, ಈಗಿನ ಸ್ಥಿತಿಗೂ ಆಗಿನ ಸ್ಥಿತಿಗಿರುವಂತ ಅಂತರ ಎಷ್ಟು ದೊಡ್ಡದು ಎಂಬುದನ್ನು ಮರೆಯಬೇಡಿ. ಇಲ್ಲಿ 7 ಸಂಗತಿಗಳು, 7 ಸತ್ಯಗಳು ಪೌಲನು ಹೇಳುತ್ತಾ ಇದ್ದಾನೆ. ನಮ್ಮ ಹಿಂದಿನ 7 ಪದವಿಗಳು ಅಥವಾ ನಮ್ಮ 7 ಸಂಗತಿಗಳು ಎಂದು ಹೇಳಿದ್ರೆ ತಪ್ಪಾಗೋದು. ಅವರ್ 7 ಪಾಸ್ಟ್ ಕಂಡೀಷನ್ಸ್, ನಮ್ಮ ಸ್ಥಿತಿ, ನಮ್ಮ ಅವಸ್ಥೆ ಹೇಗಿತ್ತು ಹಿಂದಿನ ಕ್ರಿಸ್ತನ ಜೀವನಕ್ಕೆ, ಕ್ರಿಸ್ತನ ಸಂಬಂಧಕ್ಕೆ, ಕ್ರಿಸ್ತನ ಐಕ್ಯತೆಗೆ, ಕ್ರಿಸ್ತನ ನಂಬಿಕೆಗೆ ನಾವು ಬರುವುದಕ್ಕೆ ಮುನ್ನ ನಮ್ಮ ಸ್ಥಿತಿ ಹೇಗಿತ್ತು ಎಂಬುದಾಗಿ ಪೌಲನು ಇಲ್ಲಿ 11ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, 1ನೇದಾಗಿ ಪೌಲ್ ಹೇಳ್ತಾ ಇದ್ದಾನೆ, ಅನ್ಯ ಜನರಾಗಿದ್ದೀರಿ ನೀವು. ಹೇಗೆ? ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಓಕೆ, ಫಸ್ಟ್ Paul is telling the 7 past conditions of the believers of Ephesus. It's not only about Ephesus believers, but also about you and me. ನನ್ನ ಮತ್ತು ನಿಮ್ಮ ಕುರಿತಾಗಿ, ಎಫೆಸ ವಿಶ್ವಾಸಿಗಳ ಕುರಿತಾಗಿ ಮಾತ್ರವಲ್ಲ. ನಾನು ಹಿಂದಿನ ಒಂದು ಪಾಠದಲ್ಲಿ ಹೇಳಿದೆ, ದೇವರ ಲೆಕ್ಕದಲ್ಲಿ ಈ ಭೂಮಿಯ ಮೇಲೆ 3 ಜನಾಂಗ ಇವತ್ತು ಇರುವುದು ದೇವರ ಲೆಕ್ಕದಲ್ಲಿ. ಓಕೆ, ಸೊ ಅಕಾರ್ಡಿಂಗ್ ಟು ಗಾಡ್ಸ್ mind, there are only 3 groups of people on this earth today. Okay, from the very beginning there were only 2, but today there is one more, that is 3 groups. ಇವತ್ತು 3 ಪಂಗಡದವರಿದ್ದಾರೆ, ಆದರೆ ಹಿಂದೆ 2 ಪಂಗಡದವರು ಮಾತ್ರ ಇದ್ದರು. ಒಂದನೆಯದು ದೇವರು ತನಗೋಸ್ಕರ ಆರಿಸಿಕೊಂಡ ತನ್ನ ಸ್ವಂತ ಜನ ಎಂದು ಹೇಳುವಂತ ಅಥವಾ ಕರೆಯಲ್ಪಡುವ ಇಸ್ರಾಯೇಲಿಯರು, 1ನೇ ಗ್ರೂಪ್. 2ನೇ ಗುಂಪಿನವರು ಅನ್ಯ ಜನರು, ಇಸ್ರಾಯೇಲ್ರಲ್ಲದವರೆಲ್ಲರೂ ಅನ್ಯ ಜನರಾಗಿದ್ದಾರೆ. ಆಲ್ ದೋಸ್ ಹೂ ಆರ್ ನಾಟ್ ಇಸ್ರಾಯಲೈಟ್ಸ್, ದೇ ಆರ್ ಕಾಲ್ಡ್ ದ ಜೆಂಟೈಲ್ಸ್. ಸೊ ದ ಫಸ್ಟ್ ಗ್ರೂಪ್ ಈಸ್ ದ ಜೂವಿಶ್ ಪೀಪಲ್ or the descendants of Jacob or Abraham. The second group is called the Gentiles. Everyone who is not the descendants of Abraham, they are known as the Gentiles. And the third group, the new group, ಹೊಸ ನೂತನ ಪಂಗಡ, 3ನೇ ಪಂಗಡ, ಅದು ಯಾವುದು? ಸಭೆ. The church is the new group. So we are the ನ್ಯೂ ಕ್ರಿಯೇಷನ್ ಇನ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನಲ್ಲಿ ನಾವು 3ನೆಯ ಪಂಗಡಕ್ಕೆ ಸೇರಿದವರಾಗಿದ್ದೇವೆ, ಸಭೆ. ನಾವು ಇವತ್ತು ಯಹೂದ್ಯರಲ್ಲ, ಅನ್ಯ ಜನರು ಅಲ್ಲ, ಆದರೆ ದೇವರ ಸ್ವಕೀಯರಾಗಿದ್ದೇವೆ. ಆದರೆ ಪೌಲನು ಇದನ್ನ ಆಗಲೇ ಹೇಳಿದ್ದ ನಂತರ, ಇದು ನಮ್ಮ ಸ್ಥಿತಿ, ನಮ್ಮ ಸ್ಥಾನ, ನಮ್ಮನ್ನೆಲ್ಲಿ ದೇವರು ಕೂಡಿಸಿದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮನ್ನು ಕೂಡಿಸಿದ್ದಾನೆ, ಅಥವಾ ಯೇಸು ಕ್ರಿಸ್ತನಲ್ಲಿರುವ ನಮ್ಮನ್ನ ಕ್ರಿಸ್ತನ ಮೂಲಕವಾಗಿ ಪರಲೋಕ ಸ್ಥಾನಗಳಲ್ಲಿ ಕೂಡಿಸಿದ್ದಾನೆ. ಅಕಾರ್ಡಿಂಗ್ ಟು ದ ಡಾಕ್ಯುಮೆಂಟ್ಸ್, ವಿ ಆರ್ ಆಲ್ರೆಡಿ ಇನ್ ಹೆವೆನ್. ದೋ ಅವರ್ ಬಾಡಿ ಈಸ್ ಆನ್ ದಿಸ್ ಅರ್ತ್, ಅಕಾರ್ಡಿಂಗ್ ಟು ಗಾಡ್ ವಿ ಆರ್ ಆಲ್ರೆಡಿ ಇನ್ ಹೆವೆನ್. ಅವರ್ ಬಾಡಿ ನೀಡ್ ಟು ರೀಚ್ ದೇರ್, ದಟ್ಸ್ ಆಲ್. ನಮ್ಮ ಶರೀರವು ಪರಲೋಕ ಸೇರಬೇಕಷ್ಟೇ ಹೊರತು ದೇವರ ಲೆಕ್ಕದ ಪ್ರಕಾರ ನಾವು ಪರಲೋಕಸ್ಥರು ಎಂಬುದಾಗಿ ಈ ಪತ್ರದಲ್ಲಿ ಮಾತ್ರವಲ್ಲ, ಫಿಲಿಪ್ಪಿದವರ ಪತ್ರದಲ್ಲಿಯೂ ಕೂಡ, ಅಥವಾ ಫಿಲಿಪ್ಪಿದವರಿಗೆ ಬರೆದ ಪತ್ರದಲ್ಲಿಯೂ ಸಹ ಪೌಲನು ಹೇಳುತ್ತಾನೆ, ನಾವು ಈ ದೇಶಕ್ಕೆ ಸೇರಿದವರಲ್ಲ, ನಾವು ಈ ರಾಜ್ಯಕ್ಕೆ ಸೇರಿದವರಲ್ಲ, ನಾವು ಪರಲೋಕ ರಾಜ್ಯಕ್ಕೆ, ಪರಲೋಕದ ಸಂಸ್ಥಾನದವರು ಎಂಬುದಾಗಿ ಪೌಲ ಹೇಳುತ್ತಾನೆ. ಓಕೆ, ಈಗ 11ನೇ ವಚನದಲ್ಲಿ ನಾವು ಗಮನಿಸುವಾಗ ನಮ್ಮ ಪೂರ್ವಸ್ಥಿತಿ, ಮೊದಲನೇದಾಗಿ ನಮ್ಮ ಪೂರ್ವಸ್ಥಿತಿ ಹೇಗಿತ್ತು? ವಾಟ್ ಈಸ್ ಅವರ್ ಫಸ್ಟ್ past condition? The first past condition about all of us is that by birth, howdu, remember that at one time you Gentiles in the flesh, by birth,
ನಾವು ಶರೀರದಲ್ಲಿ, ಮಾಂಸದಲ್ಲಿ ಅಥವಾ ಜನ್ಮದಲ್ಲಿ ನಾವು ಯಾರಾಗಿದ್ದೇವೆ? ಯಾರಾಗಿದ್ದರೂ ನಾವು ಅನ್ಯ ಜನರಾಗಿದ್ದರು. ಅನ್ಯ ಜನರೆಂದು ಹೇಳುವಾಗ ದೇವ ಜನರೊಟ್ಟಿಗೆ ಯಾವ ಸಂಬಂಧವು, ಸಂಪರ್ಕವು ಮಾಡಲಿಕ್ಕೆ ಅಸಾಧ್ಯವಾದವರು ಎಂದು ಅರ್ಥ. ಸೊ ಬೈ ಬರ್ತ್ ವಿ ವೇರ್ ಜೆಂಟೈಲ್ಸ್. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಇದರ ಕುರಿತಾಗಿ 1ನೇ ಇದೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಕೂಡ ಪೌಲ್ ಹೇಳ್ತಾನೆ, ಯು ಆರ್ ನೋ ಲಾಂಗರ್ ಸ್ಟ್ರೇಂಜರ್ಸ್ ಅಂಡ್ ಏಲಿಯನ್ಸ್, but you are fellow citizens with the saints and members of the household of God. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅಂದರೆ ಅನ್ಯ ಜನರು, ಅನ್ಯರು. ಮತ್ತೆ ಪೌಲ ಹೇಳ್ತಾನೆ, ಮಾತು ಉಪಯೋಗಿಸ್ತಾ ಇದ್ದಾನೆ, ಪರದೇಶದವರು, ಅನ್ಯರು ಆಗಿರದೆ. ಯು ಆರ್ ನೋ ಮೋರ್. ವರ್ಸ್ 19, ವಿ ಆರ್ ನೋ ಮೋರ್. ಕ್ರಿಸ್ತನಲ್ಲಿ, ನಾನು ಆಗಲೇ ಹೇಳಿದೆ, ನಿಮಗೆ ನೆನಪಿರಬೇಕು, 18 ಬಾರಿ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಎಂಬ ಪದ ಪ್ರಯೋಗ ಈ ಪತ್ರದಲ್ಲಿ ಪೌಲನು ಬಳಸ್ತಾ ಇದ್ದಾನೆ. ಸೊ ಕ್ರಿಸ್ತ ಯೇಸುವಿನಲ್ಲಿ ಬಂದ ನಾವು, ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದಂಥ ನಾವು, ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿರುವ ನಾವು, ಕೃಪೆಯಿಂದ ರಕ್ಷಣೆ ಹೊಂದಿದವರಾದ ನಾವು. ಇದು 2ನೇ ಅಧ್ಯಾಯದಲ್ಲಿ ಇದೆ. 8ರಿಂದ 10ನೇ ವಾಕ್ಯದ ತನಕ ನಾವು ಕಳೆದ ಅಧ್ಯಯನದಲ್ಲಿ ನಾವು ನೋಡಿಕೊಂಡೆವು. ಇದಲ್ಲೂ ದೇವರ ವರದಾನ, ಕೃಪಾದಾನ ಎಂಬುದಾಗಿ ನಾವು ನೋಡುತ್ತೇವೆ. ಕರುಣಾಮಯಿಯಾದ ದೇವರು ನಮಗೆ ಅನುಗ್ರಹಿಸಿರುವ ಅತಿ ಶ್ರೇಷ್ಠವಾದಂಥ ಆಶೀರ್ವಾದವಾಗಿದೆ. ನಾವು ದೇವರ ಮಕ್ಕಳಾಗಿರುವುದು ಕ್ರಿಸ್ತನಲ್ಲಿ ಮಾತ್ರ, ಕ್ರಿಸ್ತನ ಮೂಲಕವಾಗಿ ಮತ್ತು ಕ್ರಿಸ್ತನಿಗೋಸ್ಕರ. ಈ ಪದವೆಲ್ಲ ಬೈಬಲ್ನಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಈ ಪತ್ರದಲ್ಲಿಯೂ ಮತ್ತು ಕೊಲೋಸದವರಿಗೆ ಬರೆದ ಪತ್ರದಲ್ಲಿಯೂ ಆತನು ಹೇಳುತ್ತಾನೆ. ನಾನು ಆಗಲೇ ಹೇಳಿದೆ, ಕೊಲೋಸ ಪತ್ರ ಈ ಎಫೆಸ ಪತ್ರಕ್ಕೆ ಪ್ಯಾರಲಲ್ ಆಗಿರತಕ್ಕಂಥ, ಸಮಾಂತರವಾಗಿರತಕ್ಕಂಥ ಒಂದು ಪತ್ರವಾಗಿದೆ. ಸೊ ದ ಎಪಿಸ್ಟಲ್ ಆಫ್ Ephesians and the book of Colossians, they both are parallel books, but the Colossians is supportive to the Ephesians, the epistle of Ephesians. So ಈ 2 ಪತ್ರಗಳು ಬಹಳ ಮುಖ್ಯವಾದ ಪತ್ರ. ಅದರಲ್ಲಿಯೂ ಎಫೆಸ ಪತ್ರ ಬಹಳ ಮುಖ್ಯವಾದ ಪತ್ರ. ಆದ ಕಾರಣವೇ ನಾವು ಇದರ ಅಧ್ಯಯನವನ್ನ ಅನೇಕ ದಿವಸಗಳಿಂದ, ತಿಂಗಳುಗಳಿಂದ ಮಾಡುತ್ತಾ ಇರಬಹುದು. 3ನೇ ಅಧ್ಯಾಯದ 18ನೇ ವಚನ ನೋಡ್ರಿ, ಚಾಪ್ಟರ್ 3 and verse 18. If you look into chapter 3 and verse 18, 18ನೇ ವಚನ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂದು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಎಂಬುದಾಗಿ ಪೌಲ ಹೇಳ್ತಾನೆ. 3ನೇ ಅಧ್ಯಾಯದ 18ನೇ ವಚನ. ಸೊ ಅದಕ್ಕೆ ಮುಂಚೆ 3ನೇ ಅಧ್ಯಾಯದ 1ನೇ ವಚನ ನೋಡೋಣ. ಅದನ್ನು ಓದುವಾಗ ಮತ್ತೆ ಇನ್ನು ನಿಮಗೆ ಗೊತ್ತಾಗ್ತದೆ. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ, ನೋಡ್ರಿ, ಅಗೈನ್ ದಟ್ ಸೇಮ್ phrase, same usage is mentioned here. For this reason I Paul, ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, you were Gentiles, you Gentiles. So again we understand the book of Ephesians. ಈ ಎಫೆಸ ಪತ್ರ ಅನ್ಯ ಜನರಿಂದ ಬಂದ, ಕ್ರಿಸ್ತ ನಂಬಿಕೆಗೆ ಬಂದ ವಿಶ್ವಾಸಿಗಳನ್ನು ಉದ್ದೇಶಿಸಿಕೊಂಡು ಬರೀತಾ ಇದ್ದಾನೆ. ನೀವು, ಯು ವೇರ್ ಜೆಂಟೈಲ್ಸ್, ನೀವು. ಸೊ ನಾವು ಅವರ ಜೊತೆಗೆ ಸೇರಿದವರೇ. ನಾನು ಹೇಳಿದೆಲ್ಲ, ಇಸ್ರಾಯೇಲ್ ಅಲ್ಲದವರೆಲ್ಲರೂ ಅನ್ಯ ಜನರೇ. ಸೊ ಎನಿವನ್ ಹೂ ಇಸ್ ನಾಟ್ ಇಸ್ರಾಯೇಲ್, ದೇ ಆರ್ ಜೆಂಟೈಲ್ಸ್. ಇಸ್ರಾಯೇಲ್ಗೆ ಸೇರಿದವರೆಲ್ಲರೂ ಅನ್ಯ ಜನರಾಗಿದ್ದಾರೆ. ಆದರೆ ಇಲ್ಲಿ ನಾವು ಮುಂದಕ್ಕೆ ಗಮನಿಸುವಾಗ ಅದೇ 8ನೇ ವಚನ, 3ನೇ ಅಧ್ಯಾಯದ 8ನೇ ವಚನ ಕೂಡ ನೋಡ್ರಿ. 8ನೇ ವಚನ, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ. ಸೊ ಹೇಗೆ ಅಗೈನ್ ಪಾಲ್ ಇಸ್ ಟೆಲ್ಲಿಂಗ್, you were Gentiles, to preach to the Gentiles the unsearchable riches of Christ. Anya janaru. This word is repeatedly used in the book of Ephesians. Anya janaru. So Gentiles. We had no relation to
with relationship with the Jewish people or the Israelites or God's own people or God's household according to the Old Testament. ಹಳೆಯ ಒಡಂಬಡಿಕೆ ಪ್ರಕಾರವಾಗಿ ದೇವರ ಮನೆಯವರಾಗಿರುವ ಇಸ್ರಾಯೇಲ್ರೊಂದಿಗೆ ಯಾವ ಒಂದು ಬಾಧ್ಯತೆಯು, ಸಂಬಂಧವು, ಹಕ್ಕುಗಳು, ಅನ್ಯೂನತೆಯೂ ಇಲ್ಲದಂತ ನಮ್ಮನ್ನ, ಅನ್ಯ ಜನರನ್ನ, ಹಲ್ಲೆಲೂಯಾ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಪದವಿ. ಓಕೆ, ಸೊ ವಿ ಆರ್ ಮೇಡ್ ಟು ಸಿಟ್ ಟುಗೆದರ್ ವಿತ್ ಜೀಸಸ್. ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನೊಂದಿಗೆ ದೇವರು ನಮ್ಮನ್ನು ಪರಲೋಕ ಸ್ಥಾನಗಳಲ್ಲಿ ಕೂಡಿಸಿದ್ದಾನೆ. ಕ್ರಿಸ್ತನೊಂದಿಗೆ, ಓಕೆ, ಕ್ರಿಸ್ತನೊಂದಿಗೆ ಕೂಡಿಸಿದ್ದಾನೆ. ನಮಗೆ ಯಾವ ಸಂಬಂಧವೂ ಕ್ರಿಸ್ತನೊಂದಿಗೆ ಇರಲಿಲ್ಲ. ಯಾಕಂದ್ರೆ ಜಾತಿಯ ವಿಷಯದಲ್ಲಿಯೂ, ಹುಟ್ಟಿನ ವಿಷಯದಲ್ಲಿಯೂ, ಧರ್ಮದ ವಿಷಯದಲ್ಲಿಯೂ ಎಲ್ಲ ಪೌಲನು ಹೇಳ್ತಾ ಇದ್ದಾನೆ. ಮುಂದಕ್ಕೆ ನಾವು ಅದನ್ನ ಗಂಭೀರವಾಗಿ ನಾವು ಗಮನಿಸುತ್ತೇವೆ ನೋಡ್ರಿ. ಸೊ ಯೇಸು ಯೂದ ಕುಲದಲ್ಲಿ ಹುಟ್ಟಿದನು, ಅಥವಾ ಯೂದ ವಂಶದಲ್ಲಿ ಹುಟ್ಟಿದವ. ಓಕೆ, ಅಥವಾ ಹಳೆಯ ಒಡಂಬಡಿಕೆ ಪ್ರಕಾರವಾಗಿ ಅಬ್ರಹಾಮನ ಸಂತತಿಯಾಗಿ ಹುಟ್ಟಿದ್ದವನು. ಆ ಅಬ್ರಹಾಮನ ಸಂತತಿಯಾಗಿರುವ ಯೇಸುವಿನಲ್ಲಿ ನಂಬಿಕಿಟ್ಟದ ನಿಮಿತ್ತವಾಗಿ ಕೃಪೆಯಿಂದ ನಮಗೆ ವಿಮೋಚನೆ ಕೊಟ್ಟ ದೇವರು ಆ ಯೇಸುವಿನೊಡನೆ ಪರಲೋಕದಲ್ಲಿ ಕೂತುಕೊಳ್ಳುವಂತ ಆ ಮಹಾಭಾಗ್ಯವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. We need to really jump up and down in our life. ನಮ್ಮ ಜೀವನದಲ್ಲಿ ನಾವು ನಿಜವಾಗಲೂ ಕುಣಿದಾಡಿ ದೇವರನ್ನು ಮಹಿಮೆ ಪಡಿಸಬೇಕಾದ ದೊಡ್ಡ ಒಂದು ಪದವಿ, ದೊಡ್ಡ ಒಂದು ಸ್ಥಾನ, ಗೌರವ ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. 4ನೇ ಅಧ್ಯಾಯದ 17ನೇ ವಚನ ನೋಡ್ರಿ. ಚಾಪ್ಟರ್ 4, ಎಫೆಸದವರಿಗೆ 4:17. ಎಫೆಸಿಯನ್ಸ್ ಚಾಪ್ಟರ್ 4 verse 17. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಸೊ in verse 17 Paul is telling, now this I say and testify in the Lord, that you must no longer walk as the Gentiles do, in the futility of their minds. In the futility of their minds. This is the way the Gentiles walk. ನಮ್ಮ ಅಧ್ಯಯನದ 3 ಪದಗಳು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುತ್ತೇನೆ. ಸಿಟ್, ವಾಕ್, ಸ್ಟ್ಯಾಂಡ್. ಸೊ ನಾವು ಯಾವಾಗಲೂ ಕೂತ್ಕೊಂಡಿರಬಾರದು, ನಾವು ನಡೆಯಬೇಕು. ಹೇಗೆ ನಡೆಯಬೇಕು? ಈ ವಾಕ್ಯದಲ್ಲಿ ನಡತೆ ಕುರಿತಾಗಿ ಹೇಳುತ್ತಾನೆ. ನಮ್ಮ ಆ ಒಂದು ಅನ್ಯ ಜನರ ನಡವಳಿಕೆಯನ್ನು ಅನುಸರಿಸಿಕೊಂಡು ನಾವು ನಡೆಯಬಾರದು, ವ್ಯರ್ಥವಾಗಿ ನಡೆಯಬಾರದು, ನಿಷ್ಪ್ರಯೋಜನಕರವಾಗಿ ನಡೆಯಬಾರದು. ಆತ್ಮೀಕ ಲಾಭ ಇಲ್ಲದಂತ ಯಾವ ಆತ್ಮೀಕ ನಡತೆ ನಮಗಿರಬಾರದು. ವಿ ಶುಡ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ imitative life or imitative walk with this present world. ಈ ಇಂದಿನ ಲೋಕದ ಜನರು ನಡೆಯುವಂತ ನಡಾವಳಿಕೆಯು ನಮ್ಮದಾಗಿರಬಾರದು. ಯಾಕೆ? ನಾವು ಇವತ್ತು ಅನ್ಯ ಜನರಲ್ಲ, ನಾವು ಇವತ್ತು ಕ್ರಿಸ್ತನವರಾಗಿದ್ದೇವೆ, ಕ್ರಿಸ್ತನಲ್ಲಿ ಇದ್ದೇವೆ. ಓಕೆ, ಕ್ರಿಸ್ತನಲ್ಲಿ ಇದ್ದೇವೆ. ಸೊ ಕ್ರಿಸ್ಟಿಯನ್ ಲೈಫ್ ಈಸ್ ನಾಟ್ ವಿ ಆರ್ ಟ್ರೈಂಗ್ ಟು ಲೀವ್ for Christ or like Christ. Remember very carefully what I am trying to say. ಕ್ರೈಸ್ತ ಜೀವನ ಎಂಬುವಂಥದ್ದು ಕ್ರಿಸ್ತನಿಗಾಗಿ ಜೀವಿಸುವುದಕ್ಕೆ ನಾವು ಪಡುವ ಪ್ರಯಾಸವಲ್ಲ. ಓಕೆ ಓಕೆ ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ ನಾವು ಪಡುವ ಪ್ರಯಾಸವಲ್ಲ ಕ್ರೈಸ್ತ ಜೀವನ. ಅಥವಾ ಕ್ರಿಸ್ತನಿಗೋಸ್ಕರ ಜೀವಿಸುವುದಕ್ಕೆ ನಾವು ಪ್ರಯತ್ನ ಮಾಡುವ ಜೀವನವೂ ಅಲ್ಲ ಕ್ರೈಸ್ತ ಜೀವನ. ನಿಮಗೆ ಆಶ್ಚರ್ಯವಾಗಬಹುದು ನನ್ನ ಪ್ರಸ್ತಾಪನೆ, ಆದರೆ ನಾನು ಮುಗಿಸಲಿಲ್ಲ. ಆದರೆ ಕ್ರಿಸ್ತನು ನಮ್ಮ ಮೂಲಕ ಜೀವಿಸುವಂತೆ ನಾವು ನಮ್ಮನ್ನ ಒಪ್ಪಿಸಿಕೊಡುವುದಾಗಿದೆ ಕ್ರೈಸ್ತ ಜೀವನ. ಇಟ್ ಈಸ್ ನಾಟ್ ವಿ ಲೀವ್ ಫಾರ್ ಕ್ರೈಸ್ಟ್, ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಲೀವ್ ಇನ್ ಕ್ರೈಸ್ಟ್. ನೋ, ಬಟ್ allowing Christ to live in us, through us. This is something different.
ಕ್ರಿಸ್ತನಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಕ್ರಿಸ್ತನು ನಮ್ಮ ಮೂಲಕ ಜೀವಿಸುವುದಕ್ಕೆ ಅನುಮತಿಸುವೆ ನಿಜವಾದ ಕ್ರೈಸ್ತಿಯ ಜೀವನ. There's a beautiful English hymn says, all to Jesus I surrender. ಎಲ್ಲವನ್ನು ನಾನು ಸಮರ್ಪಿಸಿಕೊಡುತ್ತೇನೆ ಕ್ರಿಸ್ತನೇ ನಿನಗೆ. ನನ್ನನ್ನು ಸಂಪೂರ್ಣವಾಗಿ, ನನ್ನದೆಲ್ಲವೂ, ನಮ್ಮವರೆಲ್ಲರನ್ನು, ನನ್ನ ಭವಿಷ್ಯ ಎಲ್ಲವನ್ನು ನಿನಗೆ ನಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತೇನೆ. ಈ ಸಮರ್ಪಣೆಯ ನಿಜವಾದ ಕ್ರೈಸ್ತ ಜೀವನ. ಆಗ ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾನೆ. ನಾವು ಕ್ರಿಸ್ತನನ್ನ ಜೀವಿಸುವುದಕ್ಕೆ ಅನುಮತಿಸುವುದೇ. ಓಕೆ, ದಿಸ್ ಇಸ್ ಕ್ರಿಸ್ಟಿಯನ್ ಲೈಫ್. ಇದು ನಿಜವಾದ ಕ್ರೈಸ್ತ ಜೀವನ. ತುಂಬಾ ಸಿಂಪಲ್ ಅನಿಸುತ್ತದೆ, ಆದ್ರೆ ಇದು ಬಹಳ ಕಷ್ಟ. ದಿಸ್ ಸೋ ಡಿಫಿಕಲ್ಟ್. ಸೊ ಇಲ್ಲಿ ಅನೇಕ ವಾಕ್ಯಗಳುಂಟು, ಆದ್ರೆ ನಮಗೆ ಸಮಯ ಇಲ್ಲಲ್ಲ ಹೇಳಲಿಕ್ಕೆ, ನಮಗೆ ಎಲ್ಲವನ್ನು ನೋಡೋದಕ್ಕೆ. ಸೊ ಫಸ್ಟ್ ಥಿಂಗ್ ಅವರ್ ಪಾಸ್ಟ್, ನಮ್ಮ ಪೂರ್ವ ಸ್ಥಿತಿಯ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮೊದಲನೆಯ ಪೂರ್ವ ಸ್ಥಿತಿ ಏನು? ನಾವು ಜನ್ಮದಲ್ಲಿ ನಾವು ಅನ್ಯ ಜನರಾಗಿದ್ದೆವು. ಎರಡನೇದು ನೋಡ್ರಿ, verse 11, 11ನೇ ವಾಕ್ಯದಲ್ಲಿ ನಾವು ಸುನ್ನತಿ ಇಲ್ಲದವರಾಗಿದ್ದೆವು. ನಾವು we were uncircumcised, and the people who are circumcised used to make fun of us, saying that you are uncircumcised. ಸುನ್ನತಿ ಮಾಡಿಸಿಕೊಂಡವರು ಅಂದ್ರೆ ಯಹೂದ್ಯರು, ಸುನ್ನತಿ ಮಾಡಿಸಿಕೊಳ್ಳದವರಾದ ಅನ್ಯ ಜನರನ್ನ ನೀವು ಸುನ್ನತಿ ಇಲ್ಲದವರು ಎಂಬುದಾಗಿ ಹಾಸ್ಯಾತ್ಮಕವಾಗಿ ಈ ಕರೆಯನ್ನ ಮಾಡುತ್ತಿದ್ದರು, ಅಥವಾ ಈ ರೀತಿಯಾಗಿ ನಮ್ಮನ್ನ ಗೇಲಿ ಮಾಡಿ ಕರೆಯುತ್ತಿದ್ದರು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸುನ್ನತಿ ಇಲ್ಲದವರು, ಇನ್ ದ ಬುಕ್ ಆಫ್ Genesis, chapter 17, if you read verse 11 and 12, ಅಬ್ರಹಾಮನಿಗೆ ದೇವರು ಈ ಆಜ್ಞೆಯನ್ನ ಕೊಡುವುದನ್ನ ನಾವು ನೋಡುತ್ತೇವೆ. From there it starts. The shift started in the universe from that time onwards ಅಂತ ಹೇಳಿದ್ರೆ ತಪ್ಪಾಗದು. ಈ ಪ್ರಪಂಚದಲ್ಲಿ ದೇವರು ಈ ಒಂದು ಟ್ವಿಸ್ಟ್ ಅನ್ನ, ಈ ಒಂದು ಬದಲಾವಣೆಯನ್ನ ಅಬ್ರಹಾಮನ ಮೂಲಕ ಉಂಟು ಮಾಡುವುದನ್ನ ನಾವು ನೋಡುತ್ತೇವೆ. ಅಬ್ರಹಾಮನಿಗೆ ದೇವರು ಹೇಳುತ್ತಾನೆ, ನೀನು ಸುನ್ನತಿ ಮಾಡಿಸಿಕೊಳ್ಳಬೇಕು. ನಿಮ್ಮ ಮನೆಯಲ್ಲಿ ಹುಟ್ಟುವ ಪ್ರತಿಯೊಬ್ಬ ಗಂಡು ಮಗುವನ್ನು ನೀನು ಮಗುವಿಗೂ ಸುನ್ನತಿ ಮಾಡಿಸಿಕೊಳ್ಳಬೇಕು. ಹಾಗೆ ಸುನ್ನತಿ ಮಾಡಿಸಿಕೊಳ್ಳುವುದರ ಗುರುತಿನ ಮೂಲಕ ನೀನು ನನ್ನ ಸ್ವಂತ ಜನ, ನನ್ನ ಕುಟುಂಬದವರು, ನನ್ನ ಮನೆಯವರು, ರಕ್ತದ ಗುರುತಿನ ಮೂಲಕ ಅಥವಾ ರಕ್ತವನ್ನು ಚೆಲ್ಲಿದರ ಮೂಲಕ, by doing this spilling of the blood, you are a blood child for me. Okay, so you are belongs to me, and I am making a covenant with you from now on. ಇಂದಿನಿಂದ ನಾನು ನಿನ್ನೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದೀನಿ, ವಾಗ್ದಾನ ಸಹಿತವಾದ ಒಡಂಬಡಿಕೆ. ನಿನ್ನ ಮೂಲಕ ನಾನು ಇಡೀ ಜಗತ್ತನ್ನ ಆಶೀರ್ವದಿಸುತ್ತೇನೆ. ನಿನ್ನ ಮೂಲಕವಾಗಿ ಇಡೀ ಜಗತ್ತಿಗೆ ನಾನು ರಕ್ಷಣೆಯನ್ನು ಉಂಟು ಮಾಡುತ್ತೇನೆ. ಇಡೀ ಜಗತ್ತಿನ ಮೂಲಕ ನಾನು ನಿನ್ನ ಸಂತತಿಯವರ ಮೂಲಕ ರಕ್ಷಕನನ್ನು ಕಳುಹಿಸುತ್ತೇನೆ. ನಿನ್ನ ಸಂತತಿಯವರ ನಿಮಿತ್ತ ನಾನು ಇಡೀ ಜಗವನ್ನ, ಇಡೀ ವಿಶ್ವವನ್ನ ನಾಶವಾಗದೆ ಅಥವಾ ಇಲ್ಲದೆ ಹೋಗದಂತೆ ನಾನು ಮಾಡುತ್ತೇನೆ. ಬಿಕಾಸ್ ಆಫ್ ಯುವರ್ ಡಿಸೆಂಡೆನ್ಸ್ ಐ ವಿಲ್ ನಾಟ್ ಡಿಸ್ಟ್ರಾಯ್ ದಿಸ್ ಹೋಲ್ ವರ್ಲ್ಡ್ ಎನಿಮೋರ್. ಐ ವಿಲ್ ಬ್ರಿಂಗ್ ದ ಸೇವಿಯರ್ through your descendants. I will make this covenant, and through your descendants I will also make a new covenant, and I am going to bless the whole world through you, Abraham. ಅಬ್ರಹಾಮನೇ, ನಿನ್ನ ಮೂಲಕ ನಾನು ಅನೇಕ ಯೋಜನೆಗಳನ್ನು ಮಾಡಿಕೊಂಡಿದ್ದೇನೆ. ಉನ್ನತವಾದ
ಗುಟ್ಟು ರಹಸ್ಯಗಳು ನಾನು ನನ್ನ ದಾಸನಾದ ನಿನಗೆ ನಾನು ಪ್ರಕಟಿಸ್ತಾ ಇದ್ದೀನಿ. ನಿನ್ನ ಮೂಲಕ, ನಿನ್ನ ಸಂತತಿಯವರ ಮೂಲಕ ಈ ವಿಶ್ವವನ್ನೇ ನಾನು ಆಶೀರ್ವದಿಸ್ತೇನೆ. ಎಂಥ ಒಂದು ದೊಡ್ಡ ಆಶೀರ್ವಾದ ನೋಡ್ರಿ. ವಿಗ್ರಹಾರಾಧಿಯಾಗಿದ್ದಂಥ ಅಬ್ರಹಾಮನು, ದೇವರನ್ನು ಅರಿಯದವನಾಗಿದ್ದಂಥ ಅಬ್ರಹಾಮನನ್ನು ದೇವರು ಆರಿಸಿಕೊಳ್ಳುವಾಗ ಒಂದು ಕವನೆಂಟ್, ಒಂದು ಒಡಂಬಡಿಕೆ, ಒಂದು ನಿಯಮದ ಮೂಲಕ ಅದರ ಜೊತೆಯಾಗಿ ದೇವರೇ ವಾಗ್ದಾನ ಕೊಡುತ್ತಾನೆ. ದೇವರೇ ಅವನಿಗೆ ವಾಗ್ದಾನ ಕೊಟ್ಟು ತನ್ನ ಹೆಸರಿನಲ್ಲಿಯೇ, ಅಂದ್ರೆ ದೇವರ ಹೆಸರಿನಲ್ಲಿಯೇ ದೇವರು ಅವನಿಗೆ ಪ್ರತಿಜ್ಞೆ ಮಾಡುತ್ತಾನೆ. ಓಕೆ, God is making an oath in his own name, on his name, and says, I will do this. From generation to generation, ತಲಾಂತರಗಳಲ್ಲಿಯೂ ಈ ನಿಯಮ ನಾನು ಯಾವತ್ತೂ ಮುರಿಯಲ್ಲ. ದೇವರಿಗೆ ಸ್ತೋತ್ರ. ಸೊ ದೇವರ ವಾಗ್ದಾನ, ಮತ್ತು ದೇವರು ಆ ವಾಗ್ದಾನವನ್ನು ಕೊಡುವುದಕ್ಕೆ ಮುಂಚೆ ರಕ್ತದ ಗುರುತು ಅಥವಾ ರಕ್ತವನ್ನು ಹರಿಯ ಮಾಡಿಸ್ತಾನೆ. ಅಬ್ರಹಾಮನಿಗೆ ಹುಟ್ಟಿದ, ಅವನ ಮನೆಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ, ಮೊದಲು ಹುಟ್ಟಿದ ಗಂಡು ಮಗು ಇಸ್ಮಾಯೇಲ, ದಾಸಿಯ ಮಗನಾಗಿ ಹುಟ್ಟಿದ. ಅದರ ನಂತರ ಅವನು ತಾಳಿ ಕಟ್ಟಿದ ಅವನ ಹೆಂಡತಿಯಾದ ಸಾರಳಲ್ಲಿ ಹುಟ್ಟಿದ ಇಸಾಕನ ಕುರಿತು ನಾವು ನೋಡುವಾಗ ಕೂಡ ಅವನನ್ನು ಸುನ್ನತಿ ಮಾಡಿಸಿ ಆ 8ನೇ ದಿನದಲ್ಲಿ. ಸೊ ಗಂಡು ಮಕ್ಕಳಿಗೆ 8ನೇ ದಿನದಲ್ಲಿ ಸುನ್ನತಿ ಮಾಡಿಸುವುದು ಅಥವಾ ಕೈಯಿಂದ ಸುನ್ನತಿ ಮಾಡುವುದು, ಅಗ್ರ ಚರ್ಮ ಕತ್ತರಿಸಿ ಬಿಡುವುದು, ರಕ್ತ ಹರಿಯ ಮಾಡುವಂಥದ್ದು, ಇದೊಂದು ಒಡಂಬಡಿಕೆ. ಓಕೆ, ಹೀಗೆ ಸುನ್ನತಿ ಮಾಡಲ್ಪಟ್ಟಂತ ಜನರು ಇಸ್ರಾಯೇಲಿಯರು. ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯರೆನಿಸಿಕೊಳ್ಳುವವರು ಅಂದ್ರೆ ಇಸ್ರಾಯೇಲಿಯರು ನಿಮ್ಮನ್ನು, ಅಂದ್ರೆ ನಮ್ಮನ್ನು, ಅನ್ಯ ಜನರನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನಮ್ಮ 2ನೇಯ ಪೂರ್ವಸ್ಥಿತಿ, ಅವರ್ ಸೆಕೆಂಡ್ ಪೊಸಿಷನ್ in the past life is we were all without circumcision. We were all uncircumcised people. So this is second thing. Now we don't have much time, so I have to rush. And in third place, ಮೂರನೆಯ ಒಂದು ಸಂಗತಿ, ಮೂರನೇ ಒಂದು ಕಂಡೀಷನ್, ನಮ್ಮ ಒಂದು ಅವಸ್ಥೆ, ಮೂರನೇದಾಗಿ ಇಲ್ಲಿ ಬರ್ತದೆ, ಕ್ರಿಸ್ತನನ್ನು ಸೇರದವರಾಗಿದ್ದು, we were not belong to Christ. We were not belong to Christ. We were alienated. Okay, separated from Christ. 12ನೇ ವಚನ, verse 12 says, we were separated from Christ. ಕ್ರಿಸ್ತನಿಂದ ಅಗಲಿಸಲ್ಪಟ್ಟವರು. ಮೂರನೇದು, ಸೊ ಕ್ರಿಸ್ತನೊಂದಿಗೆ ನಮಗೆ ಯಾವ ಸಂಬಂಧವಿರಲಿಲ್ಲ. ಕ್ರಿಸ್ತನು ಯಾರಿಗೆ ಸಂಬಂಧಪಟ್ಟವರು? ಕ್ರಿಸ್ತನು ಯಹೂದ್ಯರಿಗೆ ಸಂಬಂಧಪಟ್ಟವರು. ಜೀಸಸ್ ಬಿಲಾಂಗ್ಸ್ ಟು ದ ಜೂವಿಶ್ ಪೀಪಲ್, ಆರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬಿಲಾಂಗ್ ಟು ದ ಕಮ್ಯುನಿಟಿ ಆಫ್ ಇಸ್ರೇಲ್. ಯೂದ ಕುಲದಲ್ಲಿ ಹುಟ್ಟಿದವನು, ಅಬ್ರಹಾಮನ ಸಂತತಿಯಾಗಿ ಹುಟ್ಟಿದವನು. ನಾವು ಯೋಹಾನ ಸುವಾರ್ತೆಯಲ್ಲಿ ಓದುತ್ತೇವೆ, he came to his own. In the book of John we read, he came to his own people. ಆತನು ತನ್ನ ಸ್ವಂತದವರ ಬಳಿಗೆ ಬಂದನು ಅಲ್ವಾ? 1ನೇ ಅಧ್ಯಾಯದಲ್ಲಿ he came to his own. He did not come for us. ಪ್ರೈಮರಿಲಿ ಮೊದಲನೇದಾಗಿ ನಾವು ಹೇಳೋದಾದ್ರೆ, ಯೇಸು ಸ್ವಾಮಿ ಮೊದಲು ಬಂದದ್ದು ಯಾರಿಗೋಸ್ಕರ? ಅನ್ಯ ಜನರಿಗೋಸ್ಕರ ಅಲ್ಲ, ಯೂದರಿಗೋಸ್ಕರ ಬಂದನು. ಯೇಸು ಸ್ವಾಮಿ ಹುಟ್ಟಿದಾಗ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದುತ್ತೇವೆ, ಯೂದರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಮತ್ತಾಯನ ಸುವಾರ್ತೆಯಲ್ಲಿ, ಹೊಸ ಒಡಂಬಡಿಕೆಯ 1ನೇ ಪುಸ್ತಕ, in the first book of the New Testament, when the wise people came from the east, they came to Herod and they inquired the king, where is the king of the Jews who is born? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಅಂದ್ರೆ ಎಲ್ಲಿ ಹುಟ್ಟಿದ್ದಾನೆ ಅವನು?
ಅವನನ್ನು ನೋಡೋದಕ್ಕೆ ನಾವು ಬಂದಿದ್ದೇವೆ. ಸೊ ಜೀಸಸ್ ಕೇಮ್ ಫಾರ್ ದ ಜೂವಿಶ್ ಪೀಪಲ್. ಸ್ವಂತದವರ ಬಳಿಗೆ ಬಂದ, ಆದರೆ ಸ್ವಂತದವರು ಆತನನ್ನು ಸ್ವೀಕಾರ ಮಾಡಿಕೊಳ್ಳಲಿಲ್ಲ. ದಟ್ಸ್ ಅ ಸೆಕೆಂಡ್ ಥಿಂಗ್. ಸೊ ಯೇಸು ಸ್ವಾಮಿ ಬಂದದು ಯಹೂದ್ಯರಿಗೋಸ್ಕರ. ಅದಕ್ಕಾಗಿ ಇಲ್ಲಿ ನಾವು ಈ ವಾಕ್ಯದಲ್ಲಿ ಪೌಲನು ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾವು ಕ್ರಿಸ್ತನನ್ನು ಸೇರದವರಾಗಿದ್ದೇವೆ. ದೈಹಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ರಾಷ್ಟ್ರೀಯವಾಗಿ ಎಲ್ಲ ವಿಧದಲ್ಲಿ ನೋಡಬಹುದು. ಈವನ್ ರಿಲಿಜಿಯಸ್ಲಿ, ಅಕಾರ್ಡಿಂಗ್ ಟು ದ ಫ್ಲೆಶ್ or according to the birth, then according to religion, according to the politics, according to the social environment. ಯೇಸು ಕ್ರಿಸ್ತನು ಯೂದಾಯದಲ್ಲಿ ಹುಟ್ಟಿದ್ದಾನೆ. ಯೇಸು ಸ್ವಾಮಿ ಯೂದಾಯದಲ್ಲಿ ಹುಟ್ಟುತ್ತಾನೆ, ಬೆತ್ಲೆಹೇಮ್ನಲ್ಲಿ ಹುಟ್ಟುತ್ತಾನೆ. ಓಕೆ, ಸೊ ಯೇಸು ಸ್ವಾಮಿಯೊಟ್ಟಿಗೆ ಅನ್ಯ ಜನರಾದ ನಮಗೆ ಯಾವ ಸಂಬಂಧವೂ ಇರಲಿಲ್ಲ. ನಾವು ಅನ್ಯ ಜನರಂತೇಳಿ 100% ಅದು ಸರಿಯಾದ ಮಾತು. ಅಷ್ಟೇ ಮಾತ್ರವಲ್ಲದೆ ನಾವು ಆತನನ್ನು ಯಾವ ಕಾರ್ಯದಲ್ಲಿಯೂ ಯಾವ ರೀತಿಯಲ್ಲಿಯೂ ಸೇರದವರಾಗಿದ್ದೆವು. ಆತ್ಮಿಕವಾಗಿ ಆಗಲಿ, ಧಾರ್ಮಿಕವಾಗಿ ಆಗಲಿ, ಶಾರೀರಿಕವಾಗಿ ಆಗಲಿ, ರಾಷ್ಟ್ರೀಯವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ. ಈ 4 ಕಾರ್ಯಗಳು ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದ ಸಂಗತಿ ಅಲ್ವಾ? ಬಟ್ ಜೀಸಸ್, we have no part in any of those things with Jesus, ಅಲ್ವಾ? ಯೇಸು ಸ್ವಾಮಿಗೆ ಈ ವಿಷಯದಲ್ಲಿ, ಯೇಸು ಸ್ವಾಮಿಯೊಟ್ಟಿಗೆ ನಮಗೆ ಯಾವುದೇ ಒಂದು ರೀತಿಯಲ್ಲಿಯೂ ನಮಗೆ ಸೇರುವಂತ ಒಂದು ಹಕ್ಕು ಇರಲಿಲ್ಲ. ಅದಕ್ಕೆ ಇಲ್ಲಿ ಪೌಲ್ ಹೇಳ್ತಾನೆ, ಕ್ರಿಸ್ತನನ್ನು ಸೇರದವರು. ಓಕೆ, ಕ್ರಿಸ್ತನನ್ನು ಸೇರಿದವರು. ನಾಲ್ಕನೇದಾಗಿ ಇಬ್ರಿಯ ಪುಸ್ತಕ ಮೂರನೇದಾಗಿ ಇಬ್ರಿಯ ಪುಸ್ತಕ 9ನೇ ಅಧ್ಯಾಯ 11ನೇ ವಚನ ಹಾಗೂ 24ನೇ ವಚನವನ್ನು ಕೂಡ ಈ ಸಮಯದಲ್ಲಿ ನೀವು ಗಮನಿಸಿಕೊಳ್ಬಹುದು. ಅದೇ ರೀತಿಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 28 ಹಾಗೂ 29ನೇ ವಚನ. ರೋಮನ್ಸ್ ಚಾಪ್ಟರ್ 2 28 and 29. Paul is bringing the same truth. ಇದೇ ಸತ್ಯವನ್ನ ಪೌಲನು ಈ ಒಂದು ವಾಕ್ಯಗಳಲ್ಲಿ ಕೂಡ ನಮಗೆ ಪ್ರಕಟಿಸ್ತಾ ಇದ್ದಾನೆ. ನಮಗೆ ಯಾವುದೇ ರೀತಿಯ ಒಂದು ಸಂಬಂಧ ಕ್ರಿಸ್ತನೊಟ್ಟಿಗೆ ಇರಲಿಲ್ಲ ಎಂಬುದಾಗಿ. ಸೊ ಇದು ಮೂರನೇದಾಗಿ. ಸೊ ನಾಲ್ಕನೇದಾಗಿ, ಇಸ್ರಾಯೇಲ್ಯರ ಹಕ್ಕಿನಲ್ಲಿ ಪಾಲಿಲ್ಲದವರು. ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾಗಿ ಯಾವ ಒಂದು ರಿಲೇಶನ್ಶಿಪ್, ಯಾವುದೇ ಒಂದು ಸಂಬಂಧವು, ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥವರು ನಾವು. ನೋಡ್ರಿ, ವಿ ಹ್ಯಾಡ್ ನಥಿಂಗ್ ಟು ಡೂ ವಿತ್ the commonwealth of Israel and the covenant of God's promises, and we are strangers. We were Gentiles. Okay, we were strangers. So ಇಲ್ಲಿ ನಾವು ನೋಡುವಾಗ, ಇಸ್ರಾಯೇಲ್ಯರ ಹಕ್ಕಿನಲ್ಲಿ ಪಾಲಿಲ್ಲದವರು. ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನದಲ್ಲಿ ಯಾವ ಪಾಲು ಹೊಂದುವಂತ ಅವಕಾಶ ನಮಗೆ ಇರಲಿಲ್ಲ. ಕಾನೂನು ರೀತಿಯಲ್ಲಿ ಯಾವುದೇ ಹಕ್ಕು ಇರಲಿಲ್ಲ. ಅಬ್ರಹಾಮನ ಆಗಲೇ ಹೇಳಿದೆ, when God made covenant with Abraham, God has given all the promises to Abraham, and he was telling to your descendants, through your descendants, ನಿನ್ನ ಸಂತತಿಯವರ ಮೂಲಕ ನಾನು ಜಗವನ್ನು ಆಶೀರ್ವದಿಸ್ತೇನೆ. And because of Abraham and because of his descendants, that promises also came to our pocket. ನಮಗೂ ಆ ಒಂದು ವಾಗ್ದಾನಗಳು ಕೃಪೆಯಿಂದ ದೊರಕಿದೆ ಅಷ್ಟೇ ಹೊರತು ಜನ್ಮದಿಂದಲ್ಲ, ಅಥವಾ ಧರ್ಮಶಾಸ್ತ್ರದ ಮೂಲಕವಲ್ಲ, ಅಥವಾ ನಂಬಿಕೆ ಆ ಧಾರ್ಮಿಕವಾದ ಒಂದು ಕಾರ್ಯದ ಮೂಲಕವಲ್ಲ, ಮತ್ತು ರಾಷ್ಟ್ರೀಯವಾದ ಒಂದು ಕಾರ್ಯದಿಂದಲೂ ಅಲ್ಲ, ಸಾಮಾಜಿಕವಾದ ಒಂದು ಸಂಬಂಧದಿಂದಲೂ ಅಲ್ಲ. ಬದಲಾಗಿ ಒಂದೇ ಒಂದು ಪದ ನಾವು ಬಳಸ್ಕೋಬಹುದು. ವಿ ಕ್ಯಾನ್ ಯೂಸ್ ಓನ್ಲಿ ಒನ್ ವರ್ಡ್, ಗ್ರೇಸ್.
ಕೃಪೆ. ಕೃಪೆ. This is the most important thing that we must understand. By grace, ಕೃಪೆ, ಗ್ರೇಸ್, ದೇವರ ಕೃಪೆ, ಅದರ ಕುರಿತಾಗಿ ಮೊನ್ನೆ ಬಹಳ ಸವಿಸ್ತರವಾಗಿ ನಾವು ನೋಡಿದೆವು ಹಿಂದಿನ ಪಾಠದಲ್ಲಿ. ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್, GRACE. If you take all the first alphabets of first letters of that word grace, God's riches at Christ's expense, that is what we can say grace. ನಮಗೆ ಕೃಪೆ ಕ್ರಿಸ್ತನ ಮೂಲಕ ಬಂದಿದೆ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಅದನ್ನೇ ಓದುತ್ತೆ. ಕೃಪೆಯು ಸತ್ಯವು ತುಂಬಿದವನಾಗಿ. ದಟ್ಸ್ ಅ ಬ್ಯೂಟಿಫುಲ್ ವರ್ಡ್ಸ್. ಐ ಲವ್ ದಟ್ ವರ್ಡ್. ಆ ವಚನ ನನಗೆ ಬಹಳ ಬಹಳ ಮೆಚ್ಚುಗೆಯಾದಂಥ ವಚನ. ಕೃಪೆಯು ಸತ್ಯವು ತುಂಬಿದವನಾಗಿ. ಹಿ ವಾಸ್ ಫಿಲ್ಡ್ ವಿತ್ ಗ್ರೇಸ್. ಹೂ? ಜೀಸಸ್. ಯೇಸು ಕ್ರಿಸ್ತನು ಕೃಪಾಭರಿತನಾಗಿ ಇದ್ದನು, ಕೃಪಾ ಸಂಪೂರ್ಣನಾದನು. ಹಾಲೆಲೂಯ. ಆಮೇಲೆ ಸತ್ಯ ಪೂರಿತನಾಗಿದ್ದನು. ಸತ್ಯವಲ್ಲದೆ ಯಾವುದು ಆತನಲ್ಲಿ ಇರಲಿಲ್ಲ. ಆತನೇ ಸ್ವತಃ ಸತ್ಯ. ಆತನ ನಾಲಿಗೆಯಿಂದ ಸತ್ಯವಲ್ಲದೆ ಯಾವತ್ತೂ ಒಂದು ಪದ, ಸುಳ್ಳಾದ ಒಂದು ಮಾತು ಬಂದಿಲ್ಲ. ಆತನು ಸತ್ಯವಾಗಿದ್ದನು. ಆತನು ಸತ್ಯ ಸ್ವರೂಪನಾಗಿದ್ದನು. ಆತನ ನುಡಿಗಳೆಲ್ಲವೂ ಸತ್ಯವಾಗಿತ್ತು. ಈ ಸತ್ಯವಾಕ್ಯವೇ ನಾವೀಗ ಧ್ಯಾನ ಮಾಡುತ್ತಾ ಇರುವುದು. ಆ ಸತ್ಯವಾಕ್ಯ, ದೇವರಿಗೆ ಸ್ತೋತ್ರ. ಆ ಸತ್ಯವೆಂಬ ಆತನು ನಮಗೆ ಸತ್ಯವಾಗಿ ಬಂದನು. ಆದಿಯಲ್ಲಿ ಆ ವಾಕ್ಯವಿತ್ತು ಅಲ್ಲವಾ? ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಸತ್ಯವಾಗಿರುವ ಆತನು. ದೇವರಿಗೆ ಸ್ತೋತ್ರವಾಗಲಿ. ಸೊ ಇದು ಮೂರನೇ ಸಂಗತಿ. ನಾಲ್ಕನೇದಾಗಿ ನಾವು ನೋಡುವ ಇದೇ 4ನೇ ಸಂಗತಿಯಾಗಿ ನಾವು ನೋಡುತ್ತಾ ಇರುವುದು, ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಯಾವ ಸಂಬಂಧವೂ ಇಲ್ಲದವರಾಗಿದ್ದಂತ ನಮ್ಮನ್ನ ನೋಡಿ. ನಮ್ಮ ಸ್ಥಿತಿ ಎಂಥ ಒಂದು ದುರವಸ್ಥೆ, ಎಂಥ ಒಂದು ದುಃಖಕರವಾದ ಒಂದು ಸ್ಥಿತಿ. 4ನೇ ಅಧ್ಯಾಯ, ಇದೇ ಪತ್ರ 4ನೇ ಅಧ್ಯಾಯದ 8ನೇ ವಚನ ನಾವು ಗಮನಿಸುವಾಗ 4:8ರಲ್ಲಿ, if you turn to the book of Ephesians chapter 4 and verse 8, it says, therefore it says, when he ascended on high, he led a host of captives and he gave gifts to men. Okay, ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ನೋಡ್ರಿ 8ನೇ ವಚನ. ಓಕೆ, 8ನೇ ವಾಕ್ಯದಲ್ಲಿ ಪ್ರವಾದಿಯ ಆ ಪ್ರವಾದನ ಮಾತನ್ನ ಇಲ್ಲಿ 4ನೇ ಅಧ್ಯಾಯದ 8ನೇ ವಚನದಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ. ಓಕೆ, 8ನೇ ವಚನದಲ್ಲಿ. ಸೊ ಇಲ್ಲಿ ನಾವು ಗಮನಿಸುವಂತ, ಕರ್ತನಾದ ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರಿ ಹೋದ ನಂತರ ದೇವರು ನಮಗೆ, ಅದಕ್ಕೆ ಮುಂಚೆಯೇ ನಮಗೆ ಪವಿತ್ರಾತ್ಮನ ವರದಾನಗಳ ಕುರಿತಾಗಿ ಮಾತ್ರ ನೀವು ಯೋಚನೆ ಮಾಡಬೇಡ್ರಿ. ಡೋಂಟ್ ಥಿಂಕ್ ಜಸ್ಟ್ ಓನ್ಲಿ ಅಬೌಟ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ or the Holy Spirit himself, but before he go up to heaven, through his death, through the blood that he shed on the cross, ಶಿಲುಬೆಯಲ್ಲಿ ಆತನು ಸುರಿಸಿದ ರಕ್ತದ ಮೂಲಕವಾಗಿ ನಮಗೆ ದೇವರು ಕೃಪಾದಾನವಾದ ರಕ್ಷಣೆಯನ್ನು ಅನುಗ್ರಹಿಸಿದನು. ನಮಗೆ ಅತಿ ದೊಡ್ಡ ಕೃಪಾದಾನವಾದ ರಕ್ಷಣೆ, ವಿಮೋಚನೆ, ಪಾಪ ಪರಿಹಾರ, ನಿತ್ಯ ಜೀವ ಅನುಗ್ರಹಿಸಿದನು. ಅದರ ನಂತರ ಅದರ ಜೊತೆಯಾಗಿ ಇತರ ಎಲ್ಲ ಆತ್ಮೀಕ ಆಶೀರ್ವಾದಗಳು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ದೇವರು ತನ್ನ ಮಗನ ಮೂಲಕವಾಗಿ, God in his son Jesus bestowed upon us the manifold blessings. Not only the Holy Spirit, the third person in the Trinity, but are also the gifts of the Holy Spirit. But even before that, but some people think only about this when they read this verse.
chapter 4 and verse 8. But more than that, the greatest gift God has ever given to you and me is the salvation, the forgiveness of sin, the eternal life. ದೇವರಿಗೆ ಸ್ತೋತ್ರವಾಗಲಿ. ನಿತ್ಯ ಜೀವ, ಯೇಸು ಕ್ರಿಸ್ತನಲ್ಲಿರುವಂತಹ ಪಾಪ ಪರಿಹಾರ, ವಿಮೋಚನೆ, ರಕ್ಷಣೆ, ಇದು ಶಿಕ್ಷೆಯಿಂದ ನಮಗೆ ದೊರಕುವಂತ ಆ ಒಂದು ಸಂರಕ್ಷಣೆ, ಬಿಡುಗಡೆ, ಅದೇ ರಕ್ಷಣೆ ಅಂತ ಹೇಳುವಂಥದ್ದು. ಇದು ಅತಿ ಅಮೂಲ್ಯವಾದಂತ ದೈವಿಕ ಕೊಡುಗೆಯಾಗಿದೆ. ಇದನ್ನು ಕೊಡುವುದಕ್ಕೋಸ್ಕರ ಕರ್ತನು ಶಿಲುಬೆಯ ಕಂಬವನ್ನೇರಿದನು. ದೇವರಿಗೆ ಸ್ತೋತ್ರವಾಗಲಿ. ಆತನು ಆ ಕಾರ್ಯವನ್ನು ಮುಗಿಸಿದ ನಂತರ ಪರಲೋಕಕ್ಕೆ ಏರಿ ಹೋದನು. ಏರಿ ಹೋದ ನಂತರ ಮತ್ತೆ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ಆತನು ಜಯಶಾಲಿ ಆದ ನಂತರ ಆತನು ಮನುಷ್ಯರಿಗೆ ದಾನಗಳನ್ನು ಮಾಡಿದನು. ಸೊ ಆಫ್ಟರ್ ಹಿ ವಾಸ್ victoriously gone to heaven, he sent, or he gave the gifts, the manifold gifts through his spirit. ದೇವರಿಗೆ ಸ್ತೋತ್ರವಾಗಲಿ. ಸೊ ಇಲ್ಲಿ ನಾವು ನೋಡುವಂತ 4ನೆಯ ಸಂಗತಿ, ಇಲ್ಲಿ ಕೊಲೊಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯದ ಬುಕ್ ಆಫ್ ಕೊಲೊಸಿಯನ್ಸ್ ಚಾಪ್ಟರ್ 1 and you read verse 21, 1ನೇ ಅಧ್ಯಾಯದ 21ನೇ ವಚನ ನೀವು ಗಮನಿಸುವುದಾದರೆ, ಕೊಲೊಸಿಯನ್ಸ್, maybe let's read that verse 121, the book of Colossians. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ, verse 22, okay, and see, he has now reconciled in his body of flesh by his death, in order to present you holy and blameless and above reproach before him. ನೋಡ್ರಿ, ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ದಿಸ್ ಇಸ್ ದ ಪರ್ಪಸ್ ವೈ ಹಿ ಮೇಡ್ ಯು ಅಂಡ್ ಮೀ ಹಿಸ್ ಚೈಲ್ಡ್. ನನ್ನನ್ನು ನಿಮ್ಮನ್ನು ಆತನು ಈ ಪೂರ್ವ ಸ್ಥಿತಿಯಿಂದ ರಕ್ಷಿಸಿ ನಮ್ಮನ್ನು ಬಿಡಿಸಿದ ಕಾರಣ ಏನು? ನಮ್ಮನ್ನು ದೇವರ ಸಮಕ್ಷಮದಲ್ಲಿ, ದೇವರ ಸನ್ನಿಧಿಯಲ್ಲಿ ನೋಡ್ರಿ ಪರಿಶುದ್ಧರನ್ನಾಗಿ, ನಿರ್ದೋಷಿಗಳನ್ನಾಗಿ, ನಿರಪರಾಧಿಗಳನ್ನಾಗಿ ನಿಲ್ಲಿಸಬೇಕು. 3 ಸಂಗತಿಗಳು. ಬಟ್ ನಾವು ಮುಂಚೆ ಹೇಗಿದ್ದವರು? ನಾವು ಪರಿಶುದ್ಧರಾಗಿರ್ಲಿಲ್ಲ, ನಿರ್ದೋಷಿಗಳಾಗಿರ್ಲಿಲ್ಲ, ನಿರಪರಾಧಿಗಳಾಗಿರ್ಲಿಲ್ಲ. ಆದರೆ ಕರ್ತನು ತನ್ನ ಕೃಪಾತಿಶಯದ ನಿಮಿತ್ತ, ತನ್ನ ಕರುಣೆಯ ನಿಮಿತ್ತವಾಗಿ ತನ್ನ ಮಗನ ಮೂಲಕ ತಂದೆಯು ನಮಗೆ ಈ ಎಲ್ಲ ಆಶೀರ್ವಾದಗಳನ್ನ ಉಚಿತಾರ್ಥ ವರವಾಗಿ ಕೊಟ್ಟಿದ್ದಾನೆ. ನಾವು ಎಷ್ಟು ದೇವರನ್ನು ಸ್ತುತಿಸಿದರೂ ಸಾಲದಲ್ವೇ? ಸೊ ನಮ್ಮ ಪೂರ್ವಸ್ಥಿತಿ 4ನೇದಾಗಿ ಇಲ್ಲೇ ಇದೆ. 5ನೇದಾಗಿ, ಸಮಯ ಬೇಗ ಹೋಗ್ತಾ ಇದೆ ನೋಡಿ, 5ನೇದಾಗಿ ನಾವಿಲ್ಲಿ ಗಮನಿಸುವಾಗ ಎಫೆಸಿಯನ್ಸ್ ಚಾಪ್ಟರ್ 2 verse 11, ಒಡಂಬಡಿಕೆಗಳಲ್ಲಿ ಸೇರದವರು. So here it says, we were not part of the covenant. ನಾವು ದೇವರು ಮಾಡಿದ ಒಡಂಬಡಿಕೆಗಳಲ್ಲಿ ಯಾವ ಪಾಲು ಇಲ್ಲದವರಾಗಿದ್ದೆವು. When we read or when we study the Bible, there are 3 covenants in the Old Testament. ಹಳೆಯ ಒಡಂಬಡಿಕೆಯಲ್ಲಿ 3 ಒಡಂಬಡಿಕೆಗಳನ್ನ ನಾವು ಗಮನಿಸ್ತೇವೆ. ಒಂದು ಅಬ್ರಹಾಮನ ಮೂಲಕವಾಗಿ ದೇವರು ಕೊಟ್ಟ ಒಡಂಬಡಿಕೆ. ಅಬ್ರಾಹಮನಿಗೆ ಕೊಟ್ಟದ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ನಾವು ಗಮನಿಸ್ತೇವೆ. ಅಬ್ರಹಾಮನನ್ನು ದೇವರು ಭೇಟಿ ಮಾಡುವುದು ಊರ್ ಎಂಬ ಊರಿನಲ್ಲಿ. ಇದು ಆಬ್ರಹಾಮಿಕ್ ಕವನೆಂಟ್ ಆರ್ ಏಬ್ರಹಾಮಿಕ್ ಕವನ್, ಅಬ್ರಹಾಮನ ಮೂಲಕವಾಗಿ ದೇವರು ಕೊಟ್ಟ ಒಡಂಬಡಿಕೆ 1ನೇದು. 2ನೇದು ಮೊಸಾಯಿಕ್ ಕವನೆಂಟ್. 2ನೇದಾಗಿ ಮೋಶೆಯ ಮೂಲಕವಾಗಿ ದೇವರು ಕೊಡುವಂತ ಅಥವಾ ಕೊಟ್ಟಂತ ಆ ಒಂದು ಒಡಂಬಡಿಕೆ. 3ನೇದು 2 ಸಮುವೇಲನ ಪುಸ್ತಕ
ಅಂತ ಎರಡು ಸಮುವೇಲನ ಪುಸ್ತಕದಲ್ಲಿ ನಾವು ಗಮನಿಸುವಾಗ ಅಲ್ಲಿ ದಾವೀದನ ಮೂಲಕವಾಗಿ 4ನೇ ಅಧ್ಯಾಯದಲ್ಲಿ ದೇವರು ಒಡಂಬಡಿಕೆ ಮಾಡುತ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಡೇವಿಡಿಕ್ ಕವನೆಂಟ್. ಸೊ ದರ್ ಆರ್ 3 ಕವನೆಂಟ್ಸ್ ಇನ್ ದ ಬೈಬಲ್. ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ 3 ಕವನೆಂಟ್. ಹಳೆಯ ಒಡಂಬಡಿಕೆಯಲ್ಲಿ 3 ಕವನೆಂಟ್. ಆ 3 ಒಡಂಬಡಿಕೆ ಅಬ್ರಹಾಮನ ಮೂಲಕ, ಮೋಶೆಯ ಮೂಲಕ ಮತ್ತು ದಾವೀದನ ಮೂಲಕ ದೇವರು ಒಡಂಬಡಿಕೆ ಮಾಡಿಕೊಂಡರು. ಈಗ ಈ ಯಾವ ಹಳೆಯ ಒಡಂಬಡಿಕೆಯಲ್ಲಿಯೂ ನಮಗೆ ಪಾಲಿರಲಿಲ್ಲ. ಅನ್ಯ ಜನರಾದ ನಮಗೆ ಪಾಲಿರಲಿಲ್ಲ. ಇದಕ್ಕೆಲ್ಲ ಯಾರು ಪಾಲುಗಾರರು? ಇಸ್ರಾಯೇಲ್ಯರು. ಓನ್ಲಿ ದ ಪೀಪಲ್ ಆಫ್ ಇಸ್ರೇಲ್ ವೇರ್ part of these 3 covenants. We have nothing to do with it. But here we read again, we also by grace, by faith in Christ or through Christ, God has made a new covenant. ಕ್ರಿಸ್ತನ ಮೂಲಕ ದೇವರು ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿದರು. ಹಳೆಯ ಒಡಂಬಡಿಕೆ ಪ್ರಕಾರವಾಗಿ ಇಲ್ಲಿ ನಾವು ಒಂದು ವಿಷಯನ ನಾನು ಹೇಳಬೇಕಾಗಿತ್ತು. ಪೂರ್ವ ಕಾಲದ ಕ್ರಿಸ್ತನ ಸೇರಿದವರು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿದ ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರಿದವರು ಎಂದು ಹೇಳ್ತಾರಲ್ಲ, ಅಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿನ ಆರಾಧನಾ ಸ್ಥಳವಾದಂಥ ಆ ಒಂದು ದೇವಾಲಯದ ಬಳಿಯಲ್ಲಿ ಅಥವಾ ದೇವಾಲಯಕ್ಕೆ ಅನ್ಯ ಜನರು ಯಾರಿಗೂ ಪ್ರವೇಶ ಇರಲಿಲ್ಲ. ಆ ದೇವಾಲಯದ ಸುತ್ತಲೂ ಅಲ್ಲಿ ಗೋಡೆ ಇತ್ತು. ಎತ್ತರವಾದ ಗೋಡೆ, 6 ಅಡಿ ಎತ್ತರದ ಗೋಡೆ. ಇದು ನಾವು ಇತಿಹಾಸ ಕಲಿಯುವಾಗ ಗೊತ್ತಾಗ್ತದೆ. ಆ ಒಂದು ಗೋಡೆಯ ಹೊರಗಡೆ ಅನ್ಯ ಜನರು ಬಂದು ನಿಲ್ಲಬೇಕು. ಅವರು ಯೆಹೋವನನ್ನು ಹುಡುಕುವರಾಗಿದ್ದರೆ, ಅವರು ಯೆಹೋವನನ್ನು ಅನುಸರಿಸಬೇಕು ಎಂದು ಬಯಸಿದರೆ ಅವರು ಗೋಡೆಯ ಹೊರಗಡೆ ಬಂದು ನಿಲ್ಲಬೇಕು. ಅಂಗಳದಲ್ಲಿಯೂ ಕೂಡ ಪ್ರವೇಶ ಮಾಡುವುದಕ್ಕೆ ಅವಕಾಶ ಇರಲಿಲ್ಲ. ದೇವರ ಆ ಒಂದು ಆಲಯದಲ್ಲಿ 3 ಭಾಗಗಳಿತ್ತು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಅಂಗಳ, ಪವಿತ್ರ ಸ್ಥಾನ, ಅತಿ ಪವಿತ್ರ ಸ್ಥಾನ. ಆದರೆ ಈ ಒಂದು ದೇವಾಲಯ ಸುತ್ತಲೂ ಇದ್ದ ಗೋಡೆ 6 ಅಡಿ ಎತ್ತರದ ಈ ಒಂದು ಗೋಡೆ, ಆ ಗೋಡೆಯ ಹೊರಗಡೆ ಅನ್ಯ ಜನರು ಬಂದು ನಿಂತುಕೊಳ್ಳಬಹುದು. ಓಕೆ, ದೇವರ ಪ್ರಸನ್ನತೆ, ದೇವರ ಆ ಒಂದು ಪ್ರಸನ್ನೆ ಪರಲೋಕದಿಂದ ಇಳಿದು ಬರುವುದನ್ನ, ಆ ಒಂದು ಮೋಡದಲ್ಲಿ ಇಳಿದು ಬರೋದಲ್ಲ ಅವರು ಹೊರಗಡೆಯಿಂದ ಕಾಣಬೇಕು. ಅವರಿಗೆ ಪ್ರವೇಶ ಒಳಗಡೆ ಇರಲಿಲ್ಲ. ಆಮೇಲೆ ಹೊರಗಡೆ ಒಂದು ವೇಳೆ ಯಾರಾದರೂ ಅನ್ಯಾಯವಾಗಿ ಅಪ್ಪಣೆ ಮೀರಿ ಒಳಗಡೆ ಬಂದರೆ ಅವರು ಖಂಡಿತವಾಗಿ ಕೊಲ್ಲಲ್ಪಡುವರು. ಇದು ದೇವರ ಕಾನೂನಾಗಿತ್ತು. ಅವರಿಗೆ ಪ್ರವೇಶನವೇ ಇರಲಿಲ್ಲ. ನೋಡ್ರಿ, ಅಷ್ಟೇ ಮಾತ್ರವಲ್ಲ, ಅವರಿಗೆ ಪ್ರವೇಶ ಇಲ್ಲ ಎಂಬುದನ್ನು ಮಾತ್ರವಲ್ಲದೆ ಹೊರಗಡೆ 4 ಭಾಷೆಗಳಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೆಯಲಾಗಿತ್ತು. ಲ್ಯಾಟಿನ್ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ, ಇಬ್ರಿಯ ಭಾಷೆಯಲ್ಲಿ, ಅರಾಮ್ಯ ಭಾಷೆಯಲ್ಲಿ. ಈ 4 ಭಾಷೆಗಳಲ್ಲಿ ಹೊರಗಡೆ ಬರೆಯಲಾಗಿತ್ತು, ಪ್ರವೇಶನವಿಲ್ಲ, ಅನ್ಯ ಜನರಿಗೆ ಒಳಗಡೆ ಪ್ರವೇಶನ ಇಲ್ಲ. No Gentiles are permitted to come inside. They have written this in 4 languages, in Latin, in Greek, in Aramaic, and in Hebrew. And no Gentiles were supposed to get into the temple of God. If suppose anybody trespasses, they will be stoned to death. They will be killed. Just imagine. So they had no commonwealth. There was no commonwealth. They had no relationship with the people of Israel. They were completely outside. They were actually they were cast out people. Cast out because Israel, the people of Israel, they thought they are the people who are directly related to God, the Creator God. ಯೆಹೋವನೊಟ್ಟಿಗೆ, ಸೃಷ್ಟಿಕರ್ತನೊಟ್ಟಿಗೆ ನೇರವಾದ ಸಂಬಂಧ ಇಟ್ಟುಕೊಂಡವರು ನಾವೇ, ಆತನಿಂದ ಹುಟ್ಟಿದವರು ನಾವೇ ಎಂಬ ಆ ಒಂದು ಕಲ್ಪನೆ, ಆ ಒಂದು ನಂಬಿಕೆ ಅವರಿಗಿದ್ದ ಕಾರಣ ಅನ್ಯ ಜನರು ಯಾರು ಸಹ ಅವರ ಆರಾಧನೆ ಮಾಡುವ ಆಲಯದ ಸಮೀಪಕ್ಕೂ ಅಥವಾ ಆಲಯದೊಳಕ್ಕೆ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಗೋಡೆಯ ಹೊರಗಡೆ ಅಷ್ಟೇ ನಿಲ್ಲಲಿಕ್ಕೆ ಅವಕಾಶವಿತ್ತು.
ಆದರೆ ಇದು ನಾವು ಮುಂದಕ್ಕೆ ನಾವು ಗಮನಿಸುತ್ತೇವೆ. ಆದರೆ ಈಗ ಈ ಒಂದು ವಚನ ಓದಿದಾಗ ಅಷ್ಟು ನನಗೆ ಹೇಳಿದಷ್ಟೇ. ಸೊ ದೇವರ ವಾಗ್ದಾನದಕ್ಕೆ ಯಾವುದೇ ಒಂದು ಪಾಲುಗಾರಿಕೆ ಇವರಿಗಿರಲಿಲ್ಲ. ದೇ ಹ್ಯಾಡ್ ನೋ ಪಾರ್ಟ್ನರ್ಶಿಪ್, ನೋ ಪಾರ್ಟ್ ವಿತ್ the promises that God has given, or the covenant that God has made with Abraham or Moses or David. But God, by grace, through Jesus, He had made it possible to you and me. And ಐದನೇದಾಗಿ ಇದು ನಾವು ಗಮನಿಸ್ತೇವೆ. ಆರನೇದಾಗಿ ನಮ್ಮ ಪೂರ್ವಸ್ಥಿತಿಯ ಬಗ್ಗೆ ನಾನು ಇನ್ನೂ ಹೇಳ್ತಾ ಇದ್ದೇನೆ. ಆರನೇದಾಗಿ, ಒಡಂಬಡಿಕೆಗಳಲ್ಲಿ ಸೇರದವರು ಈ ಲೋಕದಲ್ಲಿ ಯಾವ ನಿರೀಕ್ಷೆಯೂ ನಮಗಿರಲಿಲ್ಲ. ನೋ ಹೋಪ್. ವಿ ವರ್ ಹೋಪ್ಲೆಸ್ ಪೀಪಲ್. ಥಿಂಕ್ ಅಬೌಟ್ ದಟ್. ವಿ ವರ್ ಹೋಪ್ಲೆಸ್ ಪೀಪಲ್. ಯಾವ ನಿರೀಕ್ಷೆ ಇರಲಿಲ್ಲ. ಇದು ಆರನೇ ವಿಷಯ, ಆರನೇ ಸಂಗತಿ. ದೆನ್ ಸೆವೆಂತ್ ಥಿಂಗ್, ದೇವರನ್ನು ಅರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ವಿ ನೆವರ್ ನ್ಯೂ ಗಾಡ್. ವಿ ನೆವರ್ ನ್ಯೂ ದ ಟ್ರೂ ಗಾಡ್. ವಿ ನೆವರ್ ನ್ಯೂ the true God in the way that we should know. ನಾವು ಅರಿಯಬೇಕಾದ ರೀತಿಯಲ್ಲಿ ಈ ದೇವರನ್ನು ಅರ್ತಿರ್ಲಿಲ್ಲ. ಓಕೆ, that's a very maybe better statement. ಅರಿಯಬೇಕಾದ ರೀತಿಯಲ್ಲಿ ಸೃಷ್ಟಿಕರ್ತನ ನಾವು ಅರ್ತಿರ್ಲಿಲ್ಲ. ತಿಳಿಯಬೇಕಾದ ರೀತಿಯಲ್ಲಿ ನಾವು ಆತನ ತಿಳ್ಕೊಂಡಿರಲಿಲ್ಲ. ಮತ್ತು ಇದು ಆರನೇ ವಿಷಯ. ಮತ್ತು ಐದನೇ ವಿಷಯ, ಯಾವ ನಿರೀಕ್ಷೆ ನಮಗಿರಲಿಲ್ಲ. ನಿರೀಕ್ಷೆ. ಸೊ ನಂಬಿಕೆಯ ಮೂಲಕ ನಮಗೆ ನಿರೀಕ್ಷೆ ಬರುತ್ತದೆ. ವೆನ್ ವಿ ಡೋಂಟ್ ಹ್ಯಾವ್ ಎ ಟ್ರೂ ಫೇತ್, ವಿ ವಿಲ್ ನಾಟ್ ಹ್ಯಾವ್ ಟ್ರೂ ಹೋಪ್. ಸೊ ವಿ ವರ್ ಹೋಪ್ಲೆಸ್. ದ ನಂಬಿಕೆಗೆ ಆಧಾರ ಏನಾಗಿದೆ? ದ ಬೈಬಲ್ ಟೆಲ್ಸ್ ಅಸ್ ವೆರಿ ಕ್ಲಿಯರ್ಲಿ, ದ ವರ್ಡ್ ಆಫ್ ಗಾಡ್ ಈಸ್ ದ ಫೌಂಡೇಶನ್ ಫಾರ್ ಅವರ್ ಫೇತ್. ನಂಬಿಕೆಗೆ ಆಧಾರ ಕ್ರಿಸ್ತನ ವಚನ. ಹಳೆಯೊಡಂಬಡಿಕೆ ಮಾತ್ರವಲ್ಲ, ಕ್ರಿಸ್ತನ ವಚನ. ರೋಮ 10ನೇ ಅಧ್ಯಾಯದಲ್ಲಿ ನಾನು ಹೇಳಿದ ವಚನ 10:17. ಆಮೇಲೆ ನಂಬಿಕೆಗೆ ಆಧಾರ ಏನು? ಯಾರು? ಕರ್ತನಾದ ಯೇಸು. ಇಬ್ರಿಯ 12ನೇ ಅಧ್ಯಾಯ 1 ಮತ್ತು 2ನೇ ವಚನ. ನಂಬಿಕೆಯನ್ನು ಹುಟ್ಟಿಸುವನು ಯಾರಾಗಿದ್ದಾನೆ? ಕ್ರಿಸ್ತನಾಗಿದ್ದಾನೆ. ನಂಬಿಕೆಯನ್ನು ಪೂರ್ತಿಗೊಳಿಸುವನು ಯಾರಾಗಿದ್ದಾನೆ? ಕ್ರಿಸ್ತನಾಗಿದ್ದಾನೆ. ಸೊ ಜೀಸಸ್ ಕ್ರೈಸ್ಟ್ and His word. Remember, in the Old Testament, the whole prophecy was talking about Jesus. So, ದೇವರ ವಚನವೇ ಯೇಸುವಾಗಿ ಬಂದದ್ದು, ಅಥವಾ ವಾಕ್ಯವೆಂಬಾತನು ಯೇಸು ಎಂಬ ಶರೀರವನ್ನು ಧರಿಸಿಕೊಂಡ. Okay? So, we understand that the word of God, Jesus Christ, is the foundation of our faith. And His word, Jesus and His word is the foundation. Even in the Old Testament, they were looking for Jesus. ಅವರು ಮೆಸ್ಸಿಯನಿಗೋಸ್ಕರ ಕಾಯ್ತಿದ್ದರು. ಸೊ ನಮ್ಮ ಪೂರ್ವಸ್ಥಿತಿ 7 ಸಂಗತಿಗಳನ್ನ ನಾನು ಇಲ್ಲಿ ನಿಮಗೆ ಹೇಳಿದೆ. 7 ಸಂಗತಿಗಳು. ನಮ್ಮ ಪೂರ್ವಸ್ಥಿತಿ ಹೇಗಿತ್ತು? ಅನ್ಯ ಜನರಾಗಿದ್ದೆವು ನಾವು, ಸುನ್ನತಿ ಇಲ್ಲದವರಾಗಿದ್ದೆವು, ಕ್ರಿಸ್ತನನ್ನು ಸೇರಿದವರಾಗಿದ್ದೆವು, ಇಸ್ರಾಯೇಲರ ಹಕ್ಕಿನಲ್ಲಿ ಯಾವ ಪಾಲು ಇಲ್ಲದವರಾಗಿದ್ದೆವು, ನಮಗೆ ಯಾವ ಒಡಂಬಡಿಕೆಯೂ ಇಲ್ಲದೆ ಇತ್ತು, ಮತ್ತು ಯಾವ ನಿರೀಕ್ಷೆಯೂ ನಮಗಿರಲಿಲ್ಲ. 6ನೇದು. 7ನೇದು, ದೇವರನ್ನು ಅರಿಯದವರು. ಅರಿಯಬೇಕಾದ ರೀತಿಯಲ್ಲಿ ನಾವು ಅರಿತುಕೊಳ್ಳಲಿಲ್ಲ. ಮುಂದಿನ ಪಾಠದಲ್ಲಿ ನಾವು ಇನ್ನೂ ಒಂದು ವೇಳೆ ಸಮಯ ಇದ್ದರೆ ನಾವು ಸ್ವಲ್ಪ ಆಳವಾಗಿ ನೋಡೋಣ. ಅಲ್ಲಿವರೆಗೂ ಕರ್ತನ ನಮ್ಮನ್ನು ಆಶೀರ್ವದಿಸಲಿ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ಪ್ರಾರ್ಥನೆ ನಂತರ ನನಗೆ ಕೇಳಬಹುದು. ಕರ್ತನ ನಮ್ಮನ್ನು ಆಶೀರ್ವದಿಸಿ. ಬನ್ನಿ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ಪ್ರಿಯ ಕರ್ತನೇ, ಇವರಿಗೊಂದು ಆವರ್ತಿ ನಮ್ಮನ್ನು ಈ ದುರವಸ್ಥೆಯಿಂದ ಬಿಡಿಸಿ, ರಕ್ಷಿಸಿ, ವಿಮೋಚಿಸಿ, ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯೇ ನಮ್ಮನ್ನು ನಿನ್ನವರನ್ನಾಗಿ, ನಿನ್ನ ಮನೆಯವರನ್ನಾಗಿ, ನಿನ್ನ ಸಂತತಿಯರನ್ನಾಗಿ, ನಿನ್ನ ವಾಗ್ದಾನಗಳಲ್ಲಿ ಪಾಲುಗಾರಿಕೆಯನ್ನು ಕೊಟ್ಟು ದೇವರೇ ನಿನ್ನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿ, ನಿನ್ನ ಮಗನ ಸಿಂಹಾಸನದಲ್ಲಿ ನಮ್ಮನ್ನು ಕೂಡಿಸಿದ ಮಹಾಕೃಪೆಯನ್ನು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ. ಅದೇ ಸಮಯದಲ್ಲಿ ನಮ್ಮ ಪೂರ್ವಸ್ಥಿತಿ ಯಾವತ್ತೂ ಮರೆಯದೆ ಅದು ಯಾವಾಗಲೂ ನೆನಪು ಮಾಡುತ್ತಾ ನಿನ್ನನ್ನು ಸ್ತುತಿಸುತ್ತಾ ನಿನಗೆಲ್ಲ ಘನವು ಮಾನವ ಮಹಿಮೆಯೂ ಸಲ್ಲಿಸುತ್ತಾ ನಾವು ಎದೆಬುಗ್ಗಿಕೊಂಡವರಾಗಿ
ನಮಗೆ ಕೊಟ್ಟಂತ ಈ ನಂಬಿಕೆಯ ಓಟವನ್ನ ಸ್ಥಿರ ಚಿತ್ತದಿಂದ ಓಡುವುದಕ್ಕೆ ನಮಗೆ ಸಹಾಯಿಸಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ನಿನ್ನನ್ನು ಅತೀವಿನಿಂದ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.